ಗುಡ್ ಮಾರ್ನಿಂಗ್ ಮಾಸ್ಟರ್ಸ್, ಎಲ್ಲರಿಗೂ ಶುಭೋದಯ. ಪತ್ರಿಜಿಯವರ ದಿವ್ಯ ಸಂಕಲ್ಪದೊಂದಿಗೆ 108 ಲಲಿತಾ ಪವರ್ ಮೇಡಮ್ ಅವರು ಹಮ್ಮಿಕೊಂಡಿರುವಂತಹ 108 ದಿನದ ಉಪವಾಸ ಮೌನ ಧ್ಯಾನಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಈ ದಿನ 51ನೇ ದಿನ. 50 ದಿನಗಳು ನಾವಿವಾಗ ಮುಗಿಸಿದೀವಿ. 51ನೇ ದಿನಕ್ಕೆ ನಿಮಗೆಲ್ಲ ಸ್ವಾಗತವನ್ನ ಕೋರ್ತಾ ಈ ದಿನದ ಧ್ಯಾನವನ್ನ ಶುರು ಮಾಡಿನ ಮಾಸ್ಟರ್ಸ್. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲ ಕೂಡ ಧ್ಯಾನಸ್ಥರಾಗೋಣ. ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. ಎರಡೂ ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಮುಚ್ಚಿ ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಯಾವುದು ಯೋಚನೆ ಬೇಡ. ಯೋಚನೆಗಳ ಹಿಂದೆ ಹೋಗೋದು ಬೇಡ. ಯೋಚನೆಗಳು ಬರ್ತಾ ಇದ್ರೆ ಮತ್ತೆ ಉಸಿರನ್ನೇ ಗಮನಿಸ್ತಾ ಇರಬೇಕು. ಉಸಿರನ್ನ ಗಮನಿಸ್ತಾ ಇದ್ರೆ ಯೋಚನೆಗಳು ಬರೋದಿಲ್ಲ. ಹಾಗೆ ಉಸಿರನ್ನೇ ಗಮನಿಸ್ತಾ ಇರಬೇಕು. ಉಸಿರನ್ನೇ ಗಮನಿಸ್ತಾ ನಾವು ಯಾವಾಗ ಮನಸ್ಸನ್ನು ಶೂನ್ಯ ಮಾಡ್ಕೊಳ್ತೀವೋ ಅದೇ ಧ್ಯಾನದ ಸ್ಥಿತಿ. ಉಸಿರನ್ನ ತಗೊಳ್ಳುವಾಗ ಮತ್ತೆ ಬಿಡುವಾಗ ಮಧ್ಯದಲ್ಲಿ ಸ್ವಲ್ಪ ನಮಗೆ ಸಮಯ ಇರುತ್ತೆ, ಕ್ಷಣ ಮಾತ್ರ. ಆ ಸಮಯದಲ್ಲಿನೂ ಕೂಡ ನಮಗೆ ಎನರ್ಜಿ ಸಿಗ್ತಾ ಇರುತ್ತೆ. ಉಸಿರನ್ನು ತಗೊಳ್ಳೋದು ಬಿಡೋದಕ್ಕಿಂತ ಮಧ್ಯದಲ್ಲಿ ನಾವು ಅಲ್ಲಿ ನಮಗೆ ಯೋಚನೆಗಳು ಬರ್ತಾ ಇದ್ರೂ ಕೂಡ ಉಸಿರನ್ನು ತಗೊಳ್ಳೋದು ಬಿಡೋದು ಈ ರೀತಿ ಮಾಡೋದ್ರಿಂದ ಮಧ್ಯದಲ್ಲಿ ನಮಗೆ ಸ್ವಲ್ಪ ಕ್ಷಣ ಮಾತ್ರ ಅಲ್ಲಿ ನಾವು ಶೂನ್ಯವಾಗಿರ್ತೀವಿ. ಆವಾಗಲೂ ಕೂಡ ನಮಗೆ ಒಂದು ಧ್ಯಾನದ ಶಕ್ತಿ ಸಿಗ್ತಾ ಇರತ್ತೆ, ಬ್ರಹ್ಮಾಂಡದ ಶಕ್ತಿ ಸಿಗ್ತಾ ಇರತ್ತೆ. ಅದನ್ನೇ ದೊಡ್ಡದಾಗ್ತಾ 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 ನಮ್ಮ ವಿಚಾರಗಳನ್ನೆಲ್ಲ ಖಾಲಿ ಆಗ್ತಾ ಇರತ್ತೆ. ಅದು ಯಾವಾಗ ಆ ಶಕ್ತಿ ಯಾವಾಗ ನಾವು ಹೆಚ್ಚಿಸ್ಕೊಳ್ತೀವೋ ಆಗ ನಾವು ಮನಸ್ಸನ್ನು ಶೂನ್ಯ ಮಾಡ್ಕೊಳ್ತೀವಿ. ಮೊದಲು ನಮಗೆ ಯೋಚನೆಗಳು ಬರ್ತಾ ಇರತ್ತೆ. ಯೋಚನೆಗಳು ಬಂದ್ರೂ ಕೂಡ ಉಸಿರನ್ನು ತಗೊಳ್ಳೋದು ಮತ್ತು ಬಿಡೋದು ಮಧ್ಯ ಗ್ಯಾಪ್ನಲ್ಲಿ ನಮಗೆ ಬ್ರಹ್ಮಾಂಡದ ಶಕ್ತಿ ನಮಗೆ ಸಿಗ್ತಾ ಇರತ್ತೆ. ನಾವು ಶೂನ್ಯ ಸ್ಥಿತಿಗೆ ಹೋಗ್ತಾ ಇಲ್ಲ, ನಮಗೆ ಧ್ಯಾನನೇ ಆಗ್ತಾ ಇಲ್ಲ ಅಂತೇಳಿ ಯಾರು ಕೂಡ ಅನ್ಕೋಬೇಡಿ. ಪ್ರತಿಯೊಬ್ಬರಿಗೂ ಕೂಡ ಉಸಿರು ತಗೊಳ್ಳುವಾಗ ಬಿಡುವಾಗ ಅಲ್ಲಿ ಗ್ಯಾಪ್ನಲ್ಲಿ ನಮಗೆ ಎನರ್ಜಿ ಸಿಗ್ತಾ ಇರತ್ತೆ, ಪ್ರತಿಯೊಬ್ಬರಿಗೂ ಕೂಡ.
ಅದಕ್ಕಾಗೇನೆ ಹೆಚ್ಚು ಹೆಚ್ಚು ಉಸಿರನ್ನೇ ಗಮನಿಸ್ತಾ ಗಮನಿಸ್ತಾ ಆ ಒಂದು ಶಕ್ತಿಯನ್ನು ನಾವು ಹೆಚ್ಚಿಸ್ಕೋಬೇಕು. ಯಾವಾಗ ಅಂತ ಒಂದು ಶಕ್ತಿಯನ್ನು ಹೆಚ್ಚಿಸ್ಕೊಳ್ತೀವಿ, ನಿಧಾನವಾಗಿ ನಾವು ಎಷ್ಟೋ ಸಮಯದವರೆಗೂ ಶೂನ್ಯವಾಗಿಯೇ ಇರ್ತೀವಿ, ಯೋಚನೆಗಳೇ ಬರೋದಿಲ್ಲ. ಆದರೆ ಮೊದಲು ನಮಗೆ ಯೋಚನೆಗಳು ಬರ್ತಾ ಇರತ್ತೆ. ಆ ಯೋಚನೆಗಳು ನಮ್ಮ ಒಳಗಡೆ ಇರುವಂತ ಯೋಚನೆಗಳನ್ನೇ ಹೊರಗಡೆ ಹೋಗ್ತಾ ಇರತ್ತೆ. ನಾವು ಯಾವಾಗ ಉಸಿರು ಒಳಗಡೆ ತಗೊಳ್ಳೋದು ಹೊರಗಡೆ ಇದನ್ನ ನಾವು ನೋಡ್ತಾ ಇರ್ತೀವೋ, ಮಧ್ಯದಲ್ಲಿ ಏನು ಆ ಒಂದು ಎನರ್ಜಿ ನಮಗೆ ಸಿಗ್ತಾ ಇರುತ್ತೋ, ಬ್ರಹ್ಮಾಂಡದ ಶಕ್ತಿ, ಆ ಶಕ್ತಿಯ ಮುಖಾಂತರನೇ ನಮ್ಮ ಯೋಚನೆಗಳು ಹೊರಗಡೆ ಕಳಿಸ್ತಾ ಇರತ್ತೆ. ಆ ಕ್ಷಣದ ಒಂದು ಶೂನ್ಯದ ಒಂದು ಕ್ಷಣ ಏನಿರುತ್ತೆ, ಅದನ್ನ ನಮ್ಗೆ ಒಳಗಡೆ ಹೋಗ್ತಾ ಇರುವಾಗ ಒಂದು ಯೋಚನೆ ಹೊರಗಡೆ ಹೋಗ್ತಾ ಇರತ್ತೆ. ಆ ರೀತಿ ಆಗ್ತಾ ಇರತ್ತೆ ಧ್ಯಾನದಲ್ಲಿ. ಹಾಗಾಗಿ ನಮಗೆ ಶೂನ್ಯ ಸ್ಥಿತಿನೇ ಬರೋದಿಲ್ಲ, ನಾವು ಸರಿ ಮಾಡ್ತಾ ಇದ್ದೀವೋ ಇಲ್ವೋ ಅಂಥೇಳಿ ಏನು ಕೂಡ ಡೌಟ್ ಪಡಬೇಡಿ. ಯಾವುದು ಕೂಡ ಡೌಟ್ ಇಲ್ವೇ ಇಲ್ಲ ಇದರಲ್ಲಿ. ಆರಾಮಾಗಿ ನಾವು ಧ್ಯಾನವನ್ನು ಕೂತ್ಕೊಳ್ಳೋಣ. ಅದು ಹೇಗೇ ಆಗಲಿ ಧ್ಯಾನ, ವಿಚಾರಗಳು ಬಂದ್ರೂ ಕೂಡ ಬರದೇ ಇದ್ರೂ ಕೂಡ ಧ್ಯಾನದಲ್ಲಿ ನಮಗೆ ಏನೇ ಆದ್ರೂ ಕೂಡ ನಾವು ಕಣ್ಣು ಮಾತ್ರ ಬಿಡಬಾರ್ದು ಅಷ್ಟೇ. ಕಣ್ಣು ಮುಚ್ಚಿ ನಮಗೇನು ಆಗ್ತಾ ಇರುತ್ತೋ ಹಾಗೇ ನಾವು ಕುತ್ಕೊಂಡ್ಬಿಡ್ಬೇಕಷ್ಟೆ. ಒಂದೊಂದ್ಸತಿ ಕೈ ಕ್ರಾಸು ಮಾಡೋಕ್ಕೂ ಕೊಡೋದಿಲ್ಲ, ಕಾಲು ಕ್ರಾಸ್ ಮಾಡೋಕ್ಕೂ ಕೊಡೋದಿಲ್ಲ. ನೋ ಪ್ರಾಬ್ಲಮ್. ಆಗೂ ಕೂಡ ಆರಾಮಾಗಿ ಕೈ ಕಟ್ಕೊಂಡು ಕುತ್ಕೊಂಡ್ಬಿಡೋಣ, ಕಣ್ಣು ಮಾತ್ರ ಬಿಡಬಾರ್ದು. ಹಾಗೆ ಆರಾಮಾಗಿ ಕೈ ಕೊಟ್ಕೊಂಡು ಆರಾಮಾಗಿ ಉಸಿರನ್ನೇ ಗಮನಿಸ್ತಾ ಇರೋಣ. ಧ್ಯಾನದಲ್ಲಿ ಒಂದೇ ಒಂದು ಅನುಭವ ಆಗತ್ತೆ ಅಂತ ಏನೂ ಇಲ್ಲ. ಒಂದೊಂದು ದಿನ ಒಂದೊಂದು ರೀತಿ ಅನುಭವ ಆಗ್ತಾ ಇರತ್ತೆ. ನನಗೆ ನಿನ್ನೆ ಆ ರೀತಿ ಆಯಿತು, ಇವತ್ತು ಏನೂ ಕೂಡ ಆಗಲಿಲ್ಲ ಅಂಥೇಳಿ ಏನು ಕೂಡ ಅಂದ್ಕೊಳ್ಳೋದೇ ಬೇಡ. ಅದು ಹೇಗಾಗ್ತಾ ಇದೆ ಹಾಗೆ ನಾವು ಸಾಕ್ಷಿಯಾಗಿ ನಾವು ನೋಡ್ತಾ ಇರೋಣ. ಹೇಗಾದ್ರೂ ಕೂಡ ಪರವಾಗಿಲ್ಲ, ಇದರಲ್ಲಿ ಭಯ ಅನ್ನೋದು ಇಲ್ವೇ ಇಲ್ಲ. ನಾವು ಒಟ್ಟಿನಲ್ಲಿ ಕಣ್ಣು ಮುಚ್ಚಿ ಕುತ್ಕೊಳ್ಳೋದನ್ನ ಕಲ್ತ್ಕೋಬೇಕು ಅಷ್ಟೇ. ನಾನು ಕೂಡ ಇದೇ ರೀತಿನೇ ಅಭ್ಯಾಸ ಮಾಡಿದ್ದು. ಒಂದೊಂದ್ಸತಿ ಕೈ ಕೂಡ್ಸೋಕೆ ಆಗ್ತಾ ಇರ್ಲಿಲ್ಲ, ಒಂದೊಂದ್ಸತಿ ಕಾಲು ಕೂಡ ಕೂಡ್ಸೋಕೆ ಆಗ್ತಾ ಇರ್ಲಿಲ್ಲ, ಎತ್ತಿ ಎತ್ತಿ ಬಿಸಾಕ್ತಾ ಇರ್ತಾ ಇತ್ತು. ಆದ್ರೂ ಕೂಡ ನಾನು ಕಣ್ಣು ಮಾತ್ರ ಬಿಡ್ತಾ ಇರ್ಲಿಲ್ಲ. ನಾನು ಕೂಡ ಇದೇ ರೀತಿನೇ ಅಭ್ಯಾಸ ಮಾಡಿದ್ದು. ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ಆಗ್ತಾ ಇರತ್ತೆ. ಒಂದೊಂದು ದಿನ ಒಂದೊಂದು ರೀತಿಯಲ್ಲಿ ಧ್ಯಾನ ಆಗ್ತಾ ಇರತ್ತೆ. ಒಂದೊಂದು ಸತಿ ತುಂಬ ಚೆನ್ನಾಗಾಗತ್ತೆ, ಒಂದೊಂದು ಸತಿ ಧ್ಯಾನನೇ ಆಗೋದಿಲ್ಲ ಅಭ್ಯಾಸ ಮಾಡುವಾಗ.
ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ನಮಗೆ ಧ್ಯಾನದಲ್ಲಿ ಏನೇ ಆದ್ರೂ ಕೂಡ ನಾವು ಯಾವತ್ತೂ ಕೂಡ ಬೇಜಾರು ಮಾಡ್ಕೋಬಾರ್ದು. ನಾವು ನಮ್ಮ ಉಸಿರಿಗೆ ಸರೆಂಡರ್ ಆಗಿಬಿಡ್ಬೇಕಷ್ಟೇ. ನಮಗೆ ನಾವು ಸರೆಂಡರ್ ಆಗಬೇಕು. ಅದು ಏನು ಮಾಡ್ಸತ್ತೋ ಅದು ಆಗ್ತಾ ಇರತ್ತೆ ಅಷ್ಟೇ. ಆಗೋದನ್ನ ನಾವು ಯಾವಾಗ ಸರೆಂಡರ್ ಆಗಿಬಿಡ್ತೀವಿ ಆಗೋದನ್ನ ನೋಡೋದನ್ನ ಕಲ್ತ್ಕೊಳ್ತೀವಿ. ಸಾಕ್ಷಿಯಾಗಿ ನೋಡೋದನ್ನ ನಾವು ಕಲ್ತ್ಕೊಳ್ತೀವಿ. ನಾವು ಸರೆಂಡರ್ ಆಗಬೇಕು. ನಮ್ಮ ಉಸಿರಿಗೆ ನಾವು ಸರೆಂಡರ್ ಆಗಬೇಕು. ಅಂದರೆ ನಮಗೆ ನಾವು ಸರೆಂಡರ್ ಆಗಬೇಕು, ನಮ್ಮನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರ. ನಮ್ಮನ್ನು ನಾವು ಸರೆಂಡರ್ ಆಗೋದು ಅಂದರೆ ನಮ್ಮ ಒಳಗಡೆ ಇರುವಂಥ ಒಂದು ಭಗವಂತ, ಒಂದು ಜೀವಶಕ್ತಿ, ಅದು ಏನೇ ಒಂದು ತೀರ್ಮಾನ ತಗೊಂಡ್ರು ಕೂಡ ಅದು ಉತ್ತಮೋತ್ತಮವಾದಂತಹ ಒಂದು ಸ್ಥಿತಿಗೇನೆ ಹೋಗ್ತಾ ಇರತ್ತೆ ಆ ಒಂದು ಶಕ್ತಿ. ನಾವು ಉಸಿರನ್ನ ಗಮನಿಸ್ತಾ ಇರ್ಬೇಕಷ್ಟೇ. ಆ ಶಕ್ತಿ, ನಾವು ಉಸಿರನ್ನ ಗಮನಿಸ್ತಾ ಇದ್ರೆ ಆ ಒಂದು ಶಕ್ತಿ ಒಟ್ಟ ಕರ್ಮವನ್ನ ಕಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರತ್ತೆ. ಎಷ್ಟೆಷ್ಟೋ ಸಾಲ ಮಾಡ್ಕೊಂಡಿರ್ತೀವಿ, ಎಷ್ಟೆಷ್ಟೋ ಸಾಲಗಳಿಗೆ ನಾವು ಮಾಡ್ಕೊಂಡಿರೋದು ಸಾಲ ನಮಗೆ ತೀರ್ಸೋಕಾಗಿರೋದಿಲ್ಲ. ಮತ್ತೆ ಈಗ ಅದು ನಮಗೆ ಬೇರೆಯವರು ನಮಗೆ ಕೊಡ್ತಾ ಇರೋದಿಲ್ಲ. ಹಾಗೆ ಅದನ್ನ ಏನೇ ಒಂದು ಕರ್ಮ ಇದ್ದರೂ ಕೂಡ ಅದು ಆ ಲೆಕ್ಕವನ್ನ ಚುಕ್ತಾ ಮಾಡೋದನ್ನೇ ನೋಡ್ತಾ ಇರತ್ತೆ. ಹಾಗಾಗಿ ನಮಗೆ ನಾವು ಸರೆಂಡರ್ ಆಗಿಬಿಟ್ರೆ ಏನೇ ನಮ್ಮ ಜೀವನದಲ್ಲಿ ಏನೇ ಬಂದ್ರೂ ಕೂಡ, ಈ ಪ್ರಾಪಂಚಿಕ ಜೀವನದಲ್ಲಿ ಏನೇ ಬಂದ್ರೂ ಕೂಡ ನಮ್ಮ ಒಂದು ಆತ್ಮದ ಸ್ಥಿತಿ ಉನ್ನತ ಸ್ಥಿತಿಗೇನೆ ನಾವು ಹೋಗ್ತಾ ಇರ್ತೀವಿ. ನಾವು ನಮಗೆ ನಾವು ಸರೆಂಡರ್ ಆಗಿಬಿಟ್ರೆ ಅದು ಏನು ಮಾಡ್ತಾ ಇರತ್ತೆ, ಅದು ಸರಿಯಾಗಿನೇ ಮಾಡ್ತಾ ಇರತ್ತೆ. ಆ ಒಂದು ಶಕ್ತಿ, ನಮ್ಮ ಒಳಗಡೆ ಇರುವಂತ ಶಕ್ತಿ ಸರಿಯಾಗಿನೇ ಮಾಡ್ತಾ ಇರತ್ತೆ. ಇವಾಗ ನಮ್ಗೆ ಯಾರೋ ಸಮಯಕ್ಕೆ ದುಡ್ಡು ಕೊಡ್ತಾ ಇರೋದಿಲ್ಲ, ದುಡ್ಡು ಬರ್ತಾ ಇರೋದಿಲ್ಲ. ಆವಾಗ ನಾವಿಲ್ಲಿ ನಮಗೆ ದುಡ್ಡೇ ಬರ್ತಾ ಇಲ್ಲ, ನಾವು ಕೊಟ್ಟಂತ ದುಡ್ಡು ನಮಗೆ ವಾಪಸ್ ಬರ್ತಾ ಇಲ್ಲ ಅಂತೇಳಿ ಇಲ್ಲಿ ನಾವು ಕೊರಗ್ತಾ ಇರ್ತೀವಿ, ದುಃಖ ಪಡ್ತಾ ಇರ್ತೀವಿ. ಆದ್ರೂ ಕೂಡ ಅದು ಬರೋದಿಲ್ಲ. ನಾವು ಧ್ಯಾನ ಮಾಡ್ತಾ ಇದ್ರೆ ಏನಾಗತ್ತೆ ಅಂದ್ರೆ ಅದನ್ನ ತಿಳ್ಕೊಳ್ಳುತ್ತೆ, ಯಾಕೆ ಬರ್ತಾ ಇಲ್ಲ ಆ ದುಡ್ಡು ಅಂತೇಳಿ. ಅದು ಬರೋದಿದ್ರೆ ಮಾತ್ರ, ಆ ದುಡ್ಡು ನಮಗೆ ಬರೋದಿದ್ರೆ ಮಾತ್ರ ಅದಕ್ಕೆ ತಕ್ಕ ಹಾಗೆ ಅದು ಶ್ರಮವನ್ನು ವಹಿಸತ್ತೆ. ಅದು ಬರೋದಿಲ್ಲ, ಅದು ನಮ್ದು ಅವ್ರಿಗೆ ಗತ ಜನ್ಮದಲ್ಲಿ ಕೊಡೋದಿತ್ತು, ಹಾಗಾಗಿ ಅವ್ರು ನಮಗೆ ಇವಾಗ ಕೊಡೋದಿಲ್ಲ, ಆ ದುಡ್ಡು ಬರೋದಿಲ್ಲ ಅಂದ್ರೆ ಅದನ್ನ ಬರೋ ದುಡ್ಡನ್ನ ಅದನ್ನ ನಾವು ಮರ್ತು ಬಿಡ್ಬೇಕು. ಆ ರೀತಿ ನಮ್ಗೆ ಮಾಡಿಬಿಡತ್ತೆ. ಬರೋದಿದ್ರೆ ಮಾತ್ರ ಅದು ಶ್ರಮ ವಹಿಸತ್ತೆ. ಬರತ್ತೆ, ನಿನಗೆ ಬರತ್ತೆ ಅಂತೇಳಿ ನಮ್ಮ ಒಳ ಮನಸ್ಸಿನೇ ಹೇಳ್ಬಿಡತ್ತೆ. ನಮ್ಗೆ ಬರತ್ತೆ ಅನ್ನೋದೇ ಇರತ್ತೆ, ಅದು ಬಂದೇ ಬರತ್ತೆ. ಯಾವಾಗ ನಾವು ಬರೋದಿಲ್ಲ ಅಂತೇಳಿ ನಮ್ಮ ಒಳ ಮನಸ್ಸಿನಿಂದ ಅದು ಬಂತೋ ಅದ್ರ ಆಸೆ ನಾವು ಬಿಟ್ಬಿಡ್ತೀವಿ, ಮರ್ತು ಬಿಡ್ತೀವಿ. ಅದು ಯಾಕೆಂದ್ರೆ ಬರೋದಿಲ್ಲ ಅಂತೇಳಿ ಗೊತ್ತಾಯ್ತು. ಅವ್ರಿಗೆ ನಾವು ಸಾಲ ಹಿಂದಿನ ಜನ್ಮದಲ್ಲಿ ಮಾಡಿದ್ದು ಈ ಜನ್ಮದಲ್ಲಿ ಅದನ್ನ ನಾವು ತೀರಿಸ್ಬಿಟ್ಟಿದ್ದೀವಿ. ಮತ್ತೆ ಅದನ್ನೇ ನಾವು ದುಃಖ ಪಡ್ತಾ ಇರಬಾರ್ದು. ಮತ್ತೆ ಮುಂದೆ ಹೋಗೋಕ್ಕಾಗೋದಿಲ್ಲ. ಕೇವಲ ದುಡ್ಡಿಂದು ವಿಷಯ ಅಷ್ಟೇ ಅಲ್ಲ, ಪ್ರತಿಯೊಂದು ಕೂಡ ನಮ್ಮ ಜೊತೆಗಿರೋರ್ಗೂ ಕೂಡ. ಇವಾಗ ನೋಡಿ, ನಮ್ಮ ಜೊತೆಗೆ
ಕೆಲವರು ತುಂಬ ಅವ್ರ ಬಗ್ಗೆನೇ ನಾವು ಯೋಚನೆ ಮಾಡ್ತಾ ಇರ್ತೀವಿ. ನಾವು ಅವ್ರಿಗೆ ತುಂಬಾನೇ ಅಂಟ್ಕೊಂಡ್ಬಿಟ್ಟಿರ್ತೀವಿ. ಯಾವಾಗಲೂ ಕೂಡ ನಮಗೆ ಅವ್ರ ಬಗ್ಗೆನೇ ಯೋಚನೆ ಇರುತ್ತೆ. ಆ ಯೋಚನೆಯಿಂದ ನಾವು ದುಃಖದಿಂದ ಕಾಯಿಲೆಗೆ ಈಡಾಗ್ಬಿಡ್ತೀವಿ, ತುತ್ತಾಗ್ಬಿಡ್ತೀವಿ. ಆಗ ನಾವು ಧ್ಯಾನಕ್ಕೆ ಬಂದರೆ ನಮಗೆ ಧ್ಯಾನದ ಒಂದು ಶಕ್ತಿ ಏನು ಹೇಳುತ್ತೆ, ಅವ್ರು ನಮ್ಮ ಜೊತೆಗೆ ಸರಿಯಾಗಿ ಮತ್ತೆ ಪ್ರೀತಿಯಿಂದ ನಮ್ಮ ಜೊತೆಗೆ ಆಗಿ ಮತ್ತೆ ನಮ್ಮ ಜೊತೆಗೆ ಇರ್ತಾರೆ ಅನ್ನೋದಿದ್ರೆ ಅದಕ್ಕೆ ತಕ್ಕ ಸಾಧನೆಯನ್ನು ಮಾಡತ್ತೆ, ಅದು ಮಾಡಿಸತ್ತೆ ನಮ್ಮ ಕೈಲಿಂತ್ರ. ಅಥವಾ ನಮ್ಮ ಜೊತೆಗೆ ಅವರು ಯಾವತ್ತೂ ಕೂಡ ಬರೋದಿಲ್ಲ. ಅವ್ರು ಹಾಗೇನೆ ಬಂದಿರೋದು, ಆ ಉದ್ದೇಶದಿಂದನೇ ಬಂದಿರೋದು. ಅವ್ರ ಜೊತೆಗೆ ಇದ್ದು ಅವರನ್ನ ಮನಸ್ಸಿನಿಂದ ಕಿತ್ತಾಕ್ಬಿಡು ಅಂತೇಳಿ ಹೇಳತ್ತೆ. ಆವಾಗ ನಾವು ಅದನ್ನೇ ಅಭ್ಯಾಸ ಮಾಡ್ತೀವಿ. ಅವ್ರು ನಮ್ಮ ಜೊತೆಗೆ ಇದ್ದರೂ ಕೂಡ, ಅವ್ರಿಗೆ ನಾವು ಹೊರಗಡೆ ಹೋದಾಗ ಅವ್ರಿಗೆ ನೋಡಿದ್ರೂ ಕೂಡ ನಮಗೆ ದುಃಖ ಅನ್ನೋದು ಒಂದು ಕ್ಷಣ ಕೂಡ ಇರೋದಿಲ್ಲ. ನನಗೆ ಅವ್ರು ಬಿಟ್ಟು ಹೋಗ್ಬಿಟ್ರು, ನಾನು ಎಷ್ಟು ಅವ್ರಿಗೆ ಪ್ರೀತಿ ವಿಶ್ವಾಸದಿಂದ ನಾವು ನೋಡ್ಕೊಂಡಿದ್ವಿ, ಆದರೂ ಕೂಡ ನನಗೆ ಬಿಟ್ಟು ಹೋಗ್ಬಿಟ್ರು ಅಂತೇಳಿ ಒಂದು ಕ್ಷಣ ಕೂಡ ಬರೋದಿಲ್ಲ. ಯಾಕೆಂದರೆ ನಮ್ಮ ಒಳಗಡೆ ಇರುವಂಥ ಜೀವಾತ್ಮ ನಮಗೆ ತಿಳಿಸ್ಬಿಡತ್ತೆ, ಅವ್ರು ನಿನಗೆ ಯಾವತ್ತೂ ಕೂಡ ಈ ಶರೀರ ಇರುವಾಗ ನಿನ್ನ ಜೊತೆಗೆ ಯಾವತ್ತೂ ಕೂಡ ನಿನ್ನ ಸಂಘದಲ್ಲಿ ಅವರು ಬರೋದಿಲ್ಲ, ನಿನಗೆ ನೋಡ್ಕೊಳ್ಳೋದಿಲ್ಲ, ನಿನ್ನ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಇರೋದಿಲ್ಲ ಅಂತೇಳಿ ನಮ್ಮ ಮನಸ್ಸು ಅಂದರೆ ನಮ್ಮ ಒಂದು ಶಕ್ತಿನೇ ನಮ್ಗೆ ಹೇಳ್ಬಿಡತ್ತೆ. ಅವರನ್ನು ನೀನು ಏನು ಜೀವ ಅಂತ ಅಂದ್ಕೊಂಡಿದೆಯೋ ಅವರನ್ನು ಮನಸ್ಸಿನಿಂದ ಕಿತ್ತಾಕ್ಬಿಡು, ಆ ರೀತಿ ಸ್ಟ್ರಾಂಗ್ ಮಾಡತ್ತೆ. ಪ್ರತಿಯೊಂದು ಕೂಡ ಒಂದೇ ಅಲ್ಲ, ಈ ದುಡ್ಡಿನ ವಿಷಯದಲ್ಲಿ ಅಷ್ಟೇ ಅಲ್ಲ, ಈ ಒಂದು ಬಂಧು ಬಳಗದ ವಿಷಯ ಅಲ್ಲ, ಪ್ರತಿಯೊಂದು ಕೂಡ. ಮತ್ತೆ ನಾವು ಯಾರಿಗಾದ್ರೂ ಮೇಲೆ ದ್ವೇಷ ಇಟ್ಕೊಂಡು ಬಂದರೆ, ಅವ್ರನ್ನ ನಾವು ತೊಂದರೆ ಕೊಡ್ತಾ ಇದ್ರೆ, ಅದು ನೀನು ಅಜ್ಞಾನದಿಂದ ತಗೊಂಡು ಬಂದಿದ್ಯಾ, ಅದನ್ನು ನಿಲ್ಲಿಸು, ಅವ್ರಿಗೆ ಸರಿಯಾಗಿ ನೋಡ್ಕೊ, ಅದು ನಿನ್ನ ಧರ್ಮ, ಅದು ಸರಿಯಾಗಿ ನೋಡ್ಕೊಳ್ಳೋದು ನಿನ್ನ ಧರ್ಮ ಅಂತೇಳಿ ನಮಗೂ ಕೂಡ ತಿಳಿಸ್ಕೊಡ್ತಾ ಇರತ್ತೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದು ಕೂಡ ನನಗೆ ಅನುಭವದಿಂದ ನಾನು ಇದನ್ನು ಪಡ್ಕೊಂಡಿದ್ದೆ. ಅದು ಸಾಧ್ಯ ಆಗಿದ್ದಕ್ಕೆ ನಾನು ಹೇಳ್ತಾ ಇರೋದು. ನನಗೆ ಅದು ಸಾಧ್ಯ ಆಗಿದ್ದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ಸಾಧ್ಯ ಇದೆ, ಎಲ್ರಿಗೂ ಕೂಡ ಸಾಧ್ಯ ಇದೆ. ಆದರೆ ಮೊದಲು ಇದನ್ನು ನನಗೆ ಯಾರು ಕೂಡ ಹೇಳೋರು ಇರಲಿಲ್ಲ. ಹಾಗಾಗಿ ನನಗೆ ನಾನು ದುಃಖ ಪಡ್ತಾ ಇದ್ದೆ, ಈಗ ಯಾಕೆ ನನಗೆ ಆಗ್ತಾ ಇದೆ ಅಂಥೇಳಿ. ಆಮೇಲೆ ಹೆಚ್ಚು ಸಾಧನೆ ಮಾಡ್ತಾ ನನಗೆ ಗೊತ್ತಾಯಿತು, ನಾನು ಹೀಗೇ ಮಾಡಬೇಕು, ಇದನ್ನೇ ಸರಿ ಅಂಥೇಳಿ. ನನ್ನ ಒಳಮನಸ್ಸು ಏನು ಹೇಳ್ತಾ ಇದೆ ಅದನ್ನೇ ಸರಿ, ನಾನು ಹಾಗೇ ಮಾಡಬೇಕು. ನಾನು ಒಪ್ಕೊಂಡ ಮೇಲೇ ಆ ರೀತಿ ನನಗೆ ಇರೋದಕ್ಕೆ ಸಾಧ್ಯ ಆಯಿತು. ಮೊದಲು ನಾನು ಕೂಡ ಒಪ್ಕೊಳ್ಳಿಲ್ಲ. ಅದನ್ನು ಒಪ್ಕೊಂಡ ಮೇಲೇ ನಾನು ಹೀಗೆ ಇರಬೇಕು, ಒಳಮನಸ್ಸು ನನಗೆ ಏನು ಹೇಳ್ತಾ ಇದೆ ಅದೇ ಸರಿಯಾಗಿದೆ, ನಾನು ದುಃಖ ಪಡೋದ್ರಿಂದ ಏನು ಕೂಡ ಲಾಭ ಇಲ್ಲ. ಆಯಿತು, ನಾನು ಸರೆಂಡರ್ ಆಗಿಬಿಟ್ಟಿದ್ದೀನಿ, ಇವಾಗ ನೀನು ಏನು ಹೇಳ್ತೀಯ ನಾನು ಅದನ್ನೇ ಮಾಡ್ತೀನಿ ಅಂತೇಳಿ ಯಾವಾಗ ನಾನು ಸರೆಂಡರ್ ಆದ್ನೋ ಆಗ ನನ್ನ ಮನಸ್ಥಿತಿ ಸ್ಟ್ರಾಂಗ್ ಆಗಿರೋದು. ದುಃಖ ಪಡೋದ್ರಿಂದ ಏನು ಕೂಡ ಲಾಭ ಇಲ್ಲ. ದುಡ್ಡು ಹೋಯ್ತು, ದುಃಖ ಪಡೋದ್ರಿಂದ ಏನಾದರೂ ನಮಗೆ ಸಿಗತ್ತಾ? ಅದು ಬರೋದೇ ಇಲ್ಲ, ನಮಗೆ ಬರೋದೇ ಇಲ್ಲ ಆ ದುಡ್ಡು. ಆದರೂ ಕೂಡ ನಾವಿಲ್ಲಿ ದುಃಖ ಪಡ್ತಾ ಇದ್ದೀವಿ ಅಂದರೆ ದುಃಖ ಪಡೋದ್ರಿಂದ ಏನು ಲಾಭ ಇದೆ? ಇನ್ನೂ ನಾವು ಕಾಯಿಲೆಗೆ ಬೀಳ್ತೀವಿ. ಅದನ್ನು ಮರ್ತು ಬಿಟ್ರೆ ನಾವು ಇನ್ನೂ 10ರಷ್ಟು 100ರಷ್ಟು 1000ರಷ್ಟು ನಾವು ದುಡ್ಡವನ್ನು ಗಳಿಸ್ಕೋಬಹುದು.
ಯಾರೋ ಒಂದು 10,000 ಕೊಡೋದಿದೆ ಅಂದ್ರೆ ನಾವು ದುಃಖದಿಂದ ಅವ್ರಿಗೆ ನಾವು ಕೂಡ ದುಃಖದಿಂದ ನೆನೆಸಿ ಮತ್ತೆ ಅವ್ರಿಗೆ ಶ್ರಾಪ ಕೂಡ ಹಾಕ್ತಾ ಇರ್ತೀವಿ. ಆದ್ರೂ ಕೂಡ ಅವ್ರು ಕೊಡೋದಿಲ್ಲ ದುಡ್ಡು. ನಾನು ಧ್ಯಾನಕ್ಕೂ ಕೂಡ ಬಂದಿರಲಿಲ್ಲ. ನಾವು ಲೀಜ್ಗೆ ಮನೆಯಲ್ಲಿ ಇದ್ವಿ. ಆ ಟೈಮ್ನಲ್ಲಿ ನಮಗೆ ಎಲ್ಲ ಕೂಡ ಕಳ್ಕೊಳ್ತಾ ಇದ್ದೀವಿ. ಏನು ಮಾಡಿದ್ರೂ ಕೂಡ ನಾವು ಕಳ್ಕೊಳ್ತಾನೆ ಇದ್ದೀವಿ. ಏನು ಕೆಲಸ ಮಾಡಿದ್ರೂ ಕೂಡ ಲಾಸ್ ಆಗ್ತಾ ಇದೆ. ಆ ಸಮಯದಲ್ಲಿ ನಾವು ಲೀಜ್ನಲ್ಲಿ ಮನೆಯಲ್ಲಿ ಇದ್ವಿ. ನಾವು ಈ ಕಬ್ಬನ್ಪೇಟೆ ಏರಿಯಾದಲ್ಲೇನೆ. ಮಕ್ಕಳಿಗೆ ಚಿಕ್ಕ ಮಕ್ಕಳು. ಆವಾಗ ನಮಗೆ ಕೊಡೋ ದುಡ್ಡಲ್ಲೇನೆ 25,000 ಅವ್ರು ಮುರ್ಕೊಂಡ್ಬಿಟ್ಟಿದ್ದಾರೆ. ನಾನು ಅವ್ರಿಗೆ ಅಂಗ್ಲಾಚ್ ಕೇಳ್ತಾ ಇದ್ದೀನಿ, ನೋಡಪ್ಪ ಆ ರೀತಿ ಮಾಡ್ಕೋಬೇಡ. ನಮ್ಗೆ ಇವಾಗ ಈ ದುಡ್ಲಿಂತ್ರನೇ ನಾವು ಬೇರೆ ಮನೆಯನ್ನ ನೋಡ್ಕೋಬೇಕು. ಮತ್ತೆ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು. ಕೆಲಸ ಮಾತ್ರ ಯಾವುದು ಕೂಡ ಕೆಲಸ ಇಲ್ಲ, ನಿಂತೋಗ್ಬಿಟ್ಟಿದೆ ಕೆಲಸ. ಇವಾಗ ನೀವು ಮನೆ ಖಾಲಿ ಮಾಡಿದ ದುಡ್ಡಲ್ಲೇನೆ ನಾವು ಇವಾಗ ಕಡಿಮೆ ರೇಟಿಗೆ ಮನೆ ನೋಡಿ ನಾವು ಅದೇ ಫೀಜನ್ನೇ ಸ್ಕೂಲಿಗೆ ಕಟ್ಟಬೇಕು ಅಂದರೆ ಏನು ಮಾಡಿದ್ರೂ ಕೊಡಲಿಲ್ಲ. ಅಂಗ್ಲಾಚಿ ಬೇಡಿದ್ರೂ ಕೂಡ ಅವರು ಮತ್ತೆ ನನಗೆ ಒಂಥರ ಕೆಟ್ಟದಾಗಿ ಮಾತಾಡಿ ಕಳಿಸ್ಬಿಟ್ರು. ನಾನು ಅಷ್ಟು ಅಂಗ್ಲಾಚಿ ಬೇಡಿದ್ರೂ ಕೂಡ ನಮ್ಮ ದುಡ್ಡೇನೆ ಅವರು ತಗೊಂಡು ಮತ್ತೆ ನನಗೆ ಕೆಟ್ಟದಾಗಿ ಬೈದು ಕಳಿಸಿದ್ರು. ಬರಲಿಲ್ಲ ಅದು ದುಡ್ಡು. ಅವಾಗ ನಾನು ದುಃಖ ಪಡ್ತಾ ಇದ್ದೆ. ಮನಸ್ಸಿನಲ್ಲೇನೆ ಅವ್ರಿಗೆ ಶ್ರಾಪ ಹಾಕಿದೆ, ಇಷ್ಟು ಅಂಗ್ಲಾಚಿ ಬೇಡ್ಕೊಂಡ್ರು ಕೂಡ ಅಯ್ಯಪ್ಪ ಕೊಡ್ಲಿಲ್ವಲ್ಲ ಅಂತೇಳಿ. ನನ್ನ ಶ್ರಾಪ ನಿನಗೆ ಸುಮ್ಮನೆ ಬಿಡೋದಿಲ್ಲ ಅಂತೇಳಿ. ಯಾಕೆಂದ್ರೆ ಜೋರಾಗಿ ಹೇಳೋದಕ್ಕೂ ಬರೋದಿಲ್ಲ. ಮನಸ್ಸಿನಲ್ಲೇನೆ ನಾನು ನೊಂದ್ಕೊಳ್ತಾ ಇದ್ದೀನಿ. ಬರಲಿಲ್ಲ ಅದು ದುಡ್ಡು ನನಗೆ. ಆವಾಗ ಆ ಒಂದು 25,000ನೇ ನಮಗೆ ಎಷ್ಟೋ ಹೆಚ್ಚು. ನೋಡಿ, ನಮಗೆ ಬರ್ದೇ ಇರುವಾಗ ನಾವು ಎಷ್ಟು ಅಂಗಲಾಚಿ ಬೇಡಿದ್ರು ಕೂಡ, ಎಷ್ಟು ದುಃಖ ಪಟ್ಟರು ಕೂಡ ನಮಗೆ ಬರೋದಿಲ್ಲ ಆ ದುಡ್ಡು. ಬರಲಿಲ್ಲ ಕೂಡ ಅದು. ನಾನು ಯಾವಾಗ ಮರ್ತೆ ಅಂದ್ರೆ ಧ್ಯಾನಕ್ಕೆ ಬಂದ ಮೇಲೇನೆ ಆ ಅಪ್ಪನಿಗೆ ನಾನು ಮರ್ತಿರೋದು. ಅಷ್ಟರಲ್ಲಿ ನಾನು ಮರ್ತ ಮೇಲೆ ಮತ್ತೆ ನಾನು ನೆನಪು ಮಾಡ್ಕೊಳ್ತಾ ಇದ್ದೀನಿ, ಅವ್ರು ಆ ರೀತಿ ಮಾಡಿದ್ರು ಅವರು. ಅದನ್ನು ನಾನು ಇವಾಗ ಮರ್ತು ಬಿಟ್ಟಿನಿ ನೋಡು ಅಂತೇಳಿ ನಾನು ಬೇರೆಯವ್ರಿಗೆ ಕೇಳಿದೆ. ಅವ್ರು ಎಲ್ಲಿ ಇವಾಗ ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲಿದ್ದಾರೆ ಅಂತೇಳಿ. ಅಯ್ಯೋ, ಅವ್ರು ಅವಾಗಲೇ ಸತ್ತೋಗ್ಬಿಟ್ರಲ್ಲಮ್ಮ ಅಂತ ಅವರು ಅವಾಗ ಹೇಳ್ತಾ ಇದ್ದಾರೆ. ಶರೀರ ಬಿಟ್ಬಿಟ್ರು, ಅವ್ರು ಸತ್ತೋಗ್ಬಿಟ್ರು ಅಂತ. ಚಿಕ್ಕ ವಯಸ್ಸಿನೇ, ಜಾಸ್ತಿ ಏನು ವಯಸ್ಸಿಲ್ಲ, 30-35 ವರ್ಷ ಅವ್ರಿಗೆ ಅಷ್ಟೇ. ನಾನು ಧ್ಯಾನಕ್ಕೆ ಬರೋವರೆಗೂ ಕೂಡ ಅವರು ಕೊಡುವಂಥ ದುಡ್ಡು ನನಗೆ ಕೊಡ್ಲಿಲ್ವಲ್ಲ ಅಂತೇಳಿ ದುಃಖ ಪಡ್ತಾ ಇದ್ದೆ. ಈ ರೀತಿ ನನಗೆ ಧ್ಯಾನಕ್ಕೆ ಬಂದ್ಮೇಲೆ ಅದನ್ನು ಮರ್ತ್ಬಿಡು, ಅವರನ್ನು ಸಂಪೂರ್ಣವಾಗಿ ಮನಸ್ಸಿನಿಂದ ತೆಗೆದಾಕ್ಬಿಡು, ಆ ರೀತಿ ಶ್ರಾಪ ಆಗಬೇಡ ಅಂತೇಳಿ ನನಗೆ ಈ ರೀತಿ ಧ್ಯಾನದಲ್ಲಿ ಬಂದಾಗ್ಲೇನೆ ಅವರಿಂದ ನನ್ನ ಮನಸ್ಸಿನಿಂದ ಅದು ತೆಗೆದಾಕಿರೋದು. ಆ ದುಡ್ಡು ನನಗೆ ಬರಲಿಲ್ಲ. ಪ್ರತಿಯೊಂದು ಕೂಡ ಏನೇ ನಾನು ದುಡ್ಡಿದ ವಿಷಯ ಆಗಲಿ, ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ. ನನ್ನ ಸಮಸ್ಯೆ ನಾನು ಹೇಳ್ಕೊಳ್ತಾ ಇದ್ದೀನಿ, ನಾನು ಅದರಿಂದ ಹೇಗೆ ಹೊರಗಡೆ ಬಂದೆ ಅಂಥೇಳಿ ಧ್ಯಾನದ ಮುಖಾಂತರ. ಆ ಸಮಯದಲ್ಲಿ ಯಾರು ಕೂಡ ಸಹಾಯಕ್ಕೇನೆ ಇಲ್ಲ, ಯಾರು ಕೂಡ ಇಲ್ಲ ಸಹಾಯಕ್ಕೆ.
ಈ ರೀತಿ ನಾವು ಧ್ಯಾನ ಮಾಡದೇ ಇದ್ರೆ ನಾವು ದುಃಖ ಪಡ್ತಾನೆ ಇರ್ತೀವಿ. ಸಣ್ಣ ಸಣ್ಣ ವಿಷಯಕ್ಕೂ ಕೂಡ, ಇದು ತುಂಬ ಸಣ್ಣ ವಿಷಯ, ಅದನ್ನು ಮರೆತು ಮತ್ತೆ ಏನೋ ಒಂದು ಬೇರೆ ಕೆಲಸ ಮಾಡಿದರೆ ಸಿಕ್ಕೇ ಸಿಗತ್ತೆ. 10ರಷ್ಟು 100ರಷ್ಟು 1000ರಷ್ಟು ನಾವು ಮತ್ತೆ ದುಡ್ಡು ಪಡ್ಕೊಳ್ತೀವಿ, ಗಳಿಸ್ಕೊಳ್ತೀವಿ. ಅದರಲ್ಲಿ ದುಃಖ ಪಟ್ಟು ಅವ್ರಿಗೆ ಶ್ರಾಪ ಆಗೋದ್ರಲ್ಲಿ ಏನು ಲಾಭ ಇದೆ? ಈ ರೀತಿ ಎಷ್ಟೋ ಸಮಸ್ಯೆಗಳಿಂದ ನಾನು ಹೊರಗಡೆ ಬಂದಿದ್ದೀನಿ ಫ್ರೆಂಡ್ಸ್, ಧ್ಯಾನದ ಮುಖಾಂತರ. ಇವಾಗ ನನಗೆ ಏನೇ ಸಮಸ್ಯೆ ಬಂದರೂ ಕೂಡ ಅದು ನಾನು ತುಂಬ ಚಿಕ್ಕದಾಗಿ ನಾನು ತಗೊಳ್ತೀನಿ. ಈ ಒಂದು ಚಿಕ್ಕ ಚಿಕ್ಕ ಸಮಸ್ಯೆನೇ ನಾನು ಮೊದಲು ಬೆಟ್ಟದ ಹಾಗೆ ನಾನು ನೋಡ್ತಾ ಇದ್ದೆ, ಎಷ್ಟು ದೊಡ್ಡ ಸಮಸ್ಯೆ ಇದೆ ನನಗೆ ಅಂಥೇಳಿ. ಇವಾಗ ಎಂಥ ದೊಡ್ಡ ಸಮಸ್ಯೆ ಬಂದ್ರೂ ಕೂಡ ನಾನು ತುಂಬ ಚಿಕ್ಕದಾಗಿ ನೋಡ್ತೀನಿ. ಇಷ್ಟೇ ತಾನೇ, ಆಯಿತು ಇವತ್ತಿರತ್ತೆ ನಾಳೆ ಹೋಗತ್ತೆ ಅಂಥೇಳಿ. ಧ್ಯಾನದಲ್ಲಿ ನಮಗೆ ನಾವು ಸರೆಂಡರ್ ಆಗಿಬಿಡ್ಬೇಕು. ನಾವು ಧ್ಯಾನ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ನಾವು ಸಂಪೂರ್ಣವಾಗಿ, ಯಾರಿಗೆ ನಾವು ಸರೆಂಡರ್ ಆಗ್ತಾ ಇದ್ದೀವಿ? ನಮಗೆ ನಾವು ಸರೆಂಡರ್ ಆಗ್ತಾ ಇದ್ದೀವಿ. ನಮಗೆ ನಾವೇ ಸರೆಂಡರ್ ಆಗಬೇಕು, ಬೇರೆಯವ್ರಿಗಲ್ಲ. ನೀನು ಹೆಂಗೆ ಹೇಳ್ತೀಯ ಹಂಗಪ್ಪ ನಾನು ಕೇಳೋದು ಅಲ್ಲ. ನನ್ನ ಒಳ ಮನಸ್ಸು ಏನು ಹೇಳುತ್ತೆ ಅದನ್ನು ನಾನು ಕೇಳಬೇಕು, ಅದನ್ನು ನಾನು ಕೇಳ್ತೀನಿ. ಬೇರೆಯವ್ರಿಗೆ ಸರೆಂಡರ್ ಆಗೋದಲ್ಲ, ನಮ್ಮನ್ನು ನಾವು ಸರೆಂಡರ್ ಆಗಬೇಕು. ನಮಗೆ ಉಸಿರು ಎಂಬ ಗುರು ಅದನ್ನೇ ನಮಗೆ ಕಲಿಸ್ಕೊಡತ್ತೆ. ನನ್ನ ಒಳ ಮನಸ್ಸು ಏನು ಹೇಳ್ತಾ ಇದೆ ಅದನ್ನು ಮಾಡೋದಕ್ಕೆ ಹೇಳುತ್ತೆ. ಮೊದಲು ಇದು ಎಲ್ಲ ಕಷ್ಟನೇ ಆಗತ್ತೆ, ಒಪ್ಕೊಳ್ಳೋದಕ್ಕೆ ಅಷ್ಟು ಈಜಿ ಅಲ್ಲ. ಅಭ್ಯಾಸದಿಂದ ಇದು ಸಾಧ್ಯ ಆಗತ್ತೆ, ಅಭ್ಯಾಸದಿಂದನೇ ಸಾಧ್ಯ ಆಗೋದು. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ನಮಗೆ ನಾವು ಸರೆಂಡರ್ ಆಗಿ, ನಮ್ಮ ಉಸಿರು ಎಂಬ ಗುರುವಿಗೆ ನಾವು ಸರೆಂಡರ್ ಆಗಿ ಆರಾಮಾಗಿ ನಾವು ಹೀಗೇ ಕೂತ್ಕೊಳ್ಳೋಣ. 1 ಗಂಟೆವರೆಗೂ ಕೂಡ ಮಧ್ಯದಲ್ಲಿ ಯಾರೂ ಕೂಡ ಕಣ್ಣು ಬಿಡಬಾರ್ದು. ಉಸಿರನ್ನೇ ಗಮನಿಸ್ತಾ ಹಾಗೆ ನಾವು ಕೂತ್ಕೊಳ್ಳೋದನ್ನೇ ಅಭ್ಯಾಸ ಮಾಡಬೇಕು ಫ್ರೆಂಡ್ಸ್. ನಮ್ಮ ಜೀವನನೇ ಬದಲಾಯಿಸ್ಬಿಡತ್ತೆ. ದುಃಖದಿಂದ ಜೀವಿಸ್ತಾ ಇರೋರು ಅದ್ಭುತವಾದಂಥ ಜೀವನವನ್ನು ಜೀವಿಸ್ತಾರೆ. ನಮಗೆ ನಾವೇ ಸರೆಂಡರ್ ಆಗೋದನ್ನು ನಾವು ಕಲ್ತ್ಕೋಬೇಕು. ಈ ಕಡೆ ಪ್ರಾಪಂಚಿಕವಾಗಿ ವಿಷಯವನ್ನು ಕೂಡ ನಾವು ಹೇಗಿರಬೇಕು ಅಂತೇಳಿ ನಮ್ಮ ಉಸಿರು ನಮಗೆ ತಿಳಿಸ್ತಾ ಇರುತ್ತೆ. ಮತ್ತು ಆಧ್ಯಾತ್ಮಿಕದಲ್ಲಿನೂ ಕೂಡ ನಮ್ಮ ಆತ್ಮದ ಸ್ಥಿತಿ
ನಾವು ಹೇಗೆ ಮುಂದೆ ಉತ್ತಮೋತ್ತಮ ಸ್ಥಿತಿಗೆ ಹೋಗಬೇಕು ಅಂತಲೂ ಕೂಡ ನಮಗೆ ತಿಳಿಸ್ಕೊಡ್ತಾ ಇರತ್ತೆ. ಎರಡೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇರತ್ತೆ ಈ ಅದ್ಭುತವಾದಂತಹ ನಮ್ಮ ಉಸಿರು ಎಂಬ ಗುರು. ಈ ಕಡೆ ಪ್ರಾಪಂಚಿಕವಾಗಿಯೂ ಕೂಡ ನಾವು ಹೇಗಿರಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇರತ್ತೆ. ಆಧ್ಯಾತ್ಮಿಕದಲ್ಲಿನೂ ಕೂಡ ನಾವು ಹೇಗೆ ಉತ್ತಮೋತ್ತಮ ಸ್ಥಿತಿಗೆ ನಾವು ಮುಂದೆ ಹೋಗ್ತಾ ಇರಬೇಕು ಅಂತಲೂ ಕೂಡ ನಮಗೆ ತಿಳಿಸ್ಕೊಡ್ತಾ ಇರತ್ತೆ. ಎರಡೂ ಕೂಡ ನಮಗೆ ಬೇಕು. ಆಗ್ಲಿಂತ್ರನೂ ಕೂಡ ನಾನು ಧ್ಯಾನಕ್ಕೆ ಬಂದಾಗ್ಲಿಂತ್ರನೂ ಕೂಡ ಈಗಿನವರೆಗೂ ಕೂಡ ನನಗೆ ಆವಾಗ್ಲಿಂತ್ರ ಯಾವೊಂದು ದುಡ್ಡಿನ ಒಂದು ಸಮಸ್ಯೆ ಯಾವತ್ತೂ ಕೂಡ ಬಂದಿಲ್ಲ. ನನಗೆ ದುಡ್ಡಿನ ಸಮಸ್ಯೆ ಇದೆ ಅಂತೇಳಿ ನಾನು ಯಾವತ್ತೂ ಕೂಡ ಹೇಳಲೇ ಇಲ್ಲ. ನಾನು ಧ್ಯಾನಕ್ಕೆ ಬಂದಾಗ್ಲಿಂತ್ರನೂ ಕೂಡ ಕೇವಲ ದುಡ್ಡು ಅಷ್ಟೇ ಅಲ್ಲ, ನನಗೆ ಕಾಯಿಲೆ ಇದೆ ಅಂತೇಳಿ ನಾನು ಯಾವತ್ತೂ ಕೂಡ ಹೇಳಿಲ್ಲ. ಬರತ್ತೆ ಹೋಗತ್ತೆ. ನನಗೆ ದುಃಖ ಇದೆ ಅಂತೇಳಿ ನಾನು ಯಾವತ್ತೂ ಕೂಡ ಕೊರಗಿಲ್ಲ. ದುಃಖ ಬಂತು ಹೋಯ್ತು ಒಂದು ಕ್ಷಣ. ಇಂಪಾದ ಸಂಗೀತ ನಾದವನ್ನು ಕೇಳ್ತಾ ಹಾಗೆಯೇ ಉಸಿರನ್ನ ಗಮನಿಸ್ತಾ ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ನಮ್ಮ ಜೀವನದಲ್ಲಿ ಏನೇ ನಡೆದರೂ ಕೂಡ ಗತಃ ಹಿಂದೆ ಆಗಿರೋದನ್ನು ನಾವು ನೆನಪು ಮಾಡ್ಕೊಳ್ಳೇಬಾರ್ದು. ಆಗೋಯ್ತು ಆಯಿತು ಅಷ್ಟೇ. ನಾವು ಈ ಪ್ರೆಸೆಂಟಲ್ಲಿ ಈ ಕ್ಷಣದ ಜೀವನವನ್ನು ನಾವು ಜೀವಿಸ್ತಾ ಇರಬೇಕು. ಈ ಕ್ಷಣದ ಜೀವನ ನಮಗೆ ಮುಂದೆ ಸನ್ಮಾರ್ಗವನ್ನು ನಮಗೆ ತೋರಿಸ್ತಾ ಇರತ್ತೆ, ಸತ್ಯವನ್ನು ನಮಗೆ ತಿಳಿಸ್ತಾ ಇರತ್ತೆ. ಈ ಕ್ಷಣದ ಸತ್ಯವನ್ನು ನಾವು ತಿಳ್ಕೊಳ್ತಾ ಇರಬೇಕು. ಈ ಕ್ಷಣದಲ್ಲಿ ನಾವು ಜೀವಿಸ್ತಾ ಇರಬೇಕು. ಒಂದು ಕಡೆ ನಾನು ಧ್ಯಾನದಲ್ಲಿ ಪ್ರಾಪಂಚಿಕವಾಗಿ ಇರೋದನ್ನು ಸರಿ ಮಾಡ್ಕೊಳ್ತಾ ಆಧ್ಯಾತ್ಮಿಕದಲ್ಲಿನೂ ಕೂಡ ನಾನು ಉತ್ತಮೋತ್ತಮ ಸ್ಥಿತಿಗೆ ನಾನು ಹೋಗ್ತಾ ಇದ್ದೀನಿ ಅಂಥೇಳಿ ನಾನು ನಿನ್ನೆ ಹೇಳಿದ ಪ್ರಕಾರ ಅರ್ಧಕ್ಕೆ ನಿಂದಿರಿಸಿದ್ದೆ ಹೇಗೆ ನಾನು ಹೋಗ್ತಾ ಇದ್ದೀನಿ ಅಂಥೇಳಿ. ನಾನು ವೈಟ್ ಫೀಲ್ಡಲ್ಲಿ ಕ್ಲಾಸ್ ಮಾಡೋಕ್ಕೆ ಹೋದಾಗ ಗತ ಜನ್ಮದ್ದೆಲ್ಲ ಹೇಳ್ತಾ ಇರುವಾಗ ಅಲ್ಲಿ ನನಗೆ ಒಬ್ಬರು ಪ್ರಶ್ನೆ ಕೇಳಿದರು, ಗತ ಜನ್ಮ ನೋಡ್ಕೊಳ್ಬೇಕಂದ್ರೆ ಯಾವೊಂದು ಚಕ್ರದ ಸ್ಥಿತಿಯಲ್ಲಿದ್ದರೆ ಗತ ಜನ್ಮ ನೋಡ್ಕೊಳ್ತಾರೆ ಅಂಥೇಳಿ. ಆವಾಗ ನಾನು ಹೇಳಿದೆ, ಚಕ್ರ ನನಗೇನು ಕೂಡ ಗೊತ್ತಿಲ್ಲ, ನನಗಾದಂಥ ಅನುಭವವನ್ನು ನಾನು ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ನನ್ನ ಚಕ್ರದ ಬಗ್ಗೆನೂ ಕೂಡ ಏನೂ ಕೂಡ ಗೊತ್ತಿಲ್ಲ, ತಿಳಿದಿಲ್ಲ ಅಂಥೇಳಿ.
ಮತ್ತು ಅದೇ ತಿಂಗಳಲ್ಲೇ ನಾನು ಪಿರಮಿಡ್ ವ್ಯಾಲಿಗೆ ಬೆಂಗಳೂರಲ್ಲಿ ಪಿರಮಿಡ್ ವ್ಯಾಲಿಗೆ ವ್ಯಾಲೆಂಟ್ರಾಗಿ ನಾನು ಸೇವೆ ಮಾಡೋಕ್ಕೆ ಹೋದಾಗ ಅದೇ ತಿಂಗಳಲ್ಲೇ ಅಲ್ಲಿ ಯಾವುದೋ ಒಂದು ಕಾಲೇಜ್ಲಿಂದ ಧ್ಯಾನ ಮಾಡೋರಿಗೆ ಮಾಡದೇ ಇರೋರಿಗೆ ಚಕ್ರ ಯಾವೊಂದು ಸ್ಥಿತಿಯಲ್ಲಿರುತ್ತೆ ಮತ್ತು ಅವ್ರ ಮನಸ್ಥಿತಿ ಹೇಗಿರುತ್ತೆ, ಅವರು ಯಾವ ಸ್ಥಿತಿಯಲ್ಲಿ ಇರ್ತಾರೆ ಅಂಥೇಳಿ ಯಾವುದೋ ಒಂದು ಕಾಲೇಜಿನಲ್ಲಿರೋರು ಅಲ್ಲಿ ಚೆಕ್ ಮಾಡೋಕ್ಕೆ ಬಂದಿದ್ರು ಎಲ್ರಿಗೂ ಕೂಡ. ನಾನು ಅಲ್ಲಿ ವೈಟ್ ಪೀಡಲ್ಲಿ ಧ್ಯಾನಕ್ಕೆ ಕ್ಲಾಸ್ ಮುಗಿಸ್ಕೊಂಡು ನಾನು ಕ್ವಶನ್ ಹಾಕ್ಕೊಂಡು ನಾನು ಕೂತ್ಕೊಂಡೆ. ಈ ಗತ ಜನ್ಮ ಎಲ್ಲ ನೋಡಬೇಕಂದ್ರೆ ನಾನು ಯಾವ ಚಕ್ರದ ಸ್ಥಿತಿಯಲ್ಲಿ ಇದ್ದೀನಿ ಅಂತೇಳಿ ಅವ್ರು ಹೇಳಿದ್ದಾರೆ ಅಂಥೇಳಿ ನನ್ನ ಚಕ್ರ ಅಂದರೆ ಗೊತ್ತಿಲ್ಲ ಅವಾಗ, ಆ ಸಮಯದಲ್ಲಿ ಫಸ್ಟು ಸ್ಟಾರ್ಟಿಂಗ್ನಲ್ಲೇ ಅದು. ಇವಾಗ ಎಲ್ಲ PMC ಚಾನಲಲ್ಲಿ ಎಲ್ಲ ಹೇಳ್ತಾ ಇರ್ತಾರೆ, ಎಲ್ರಿಗೂ ಹೊಸಬ್ರಿಗೂ ಕೂಡ ಗೊತ್ತಿದೆ ಇವಾಗ. ಆಗ ನಮಗೆ ಏನು ಕೂಡ ಇರಲಿಲ್ಲ, ಧ್ಯಾನದಲ್ಲೇ ನಾವು ತಿಳ್ಕೊಬೇಕಾಗಿತ್ತು. ಅವ್ರು ಹೇಳಿದಾರಂತೇಳಿ ನಾನು ಧ್ಯಾನಕ್ಕೆ ನಾನು ಮನೆಯಲ್ಲೇ ಬಂದು ಕ್ವಶನ್ ಹಾಕೊಂಡು ಕೂತ್ಕೊಂಡೆ, ನಾನು ಯಾವ ಚಕ್ರದ ಸ್ಥಿತಿಯಲ್ಲಿ ಇದ್ದೀನಿ ಅಂತೇಳಿ. ಆವಾಗ ನನ್ನ ಧ್ಯಾನದಲ್ಲಿ ಆಜ್ಞಾ ಸ್ಥಿತಿ ಚಕ್ರದಲ್ಲಿ ಇದೆಯಾ, ನೀನು ಆಜ್ಞಾ ಸ್ಥಿತಿಯಲ್ಲಿ ಇದೆಯಾ ಅಂತ ಹೇಳಿದರು. ಬಂತು ನನಗೆ, ಅಷ್ಟೇ ನಾನು ಬಂದು ಅದು ಆನ್ಸರ್ ಬಂತು, ಅಷ್ಟೇ ನಾನು ಸುಮ್ಮನೆ ಆಗಿಬಿಟ್ಟೆ. ಅದೇ ತಿಂಗಳಲ್ಲೇ ಪಿರಮಿಡ್ಗೆ ಹೋದಾಗ ಅಲ್ಲಿ ಅದೇ ತಿಳ್ಕೊಳ್ಳೋದಕ್ಕೋಸ್ಕರನೇ ಎಲ್ಲವನ್ನು ಕೂಡ ತಿಳ್ಕೊಬೇಕು, ಧ್ಯಾನ ಮಾಡೋರಿಗೆ ಧ್ಯಾನ ಮಾಡದೇ ಇರೋರಿಗೆ ಯಾವ ಸ್ಥಿತಿಯಲ್ಲಿ ಇರ್ತಾರೆ ಅವರು ಅಂಥೇಳಿ ಎಲ್ರಿಗೂ ಕೂಡ ಚೆಕ್ ಮಾಡ್ತಾಯಿದ್ರು. ಅಲ್ಲಿನೂ ಕೂಡ ನಾನು ಹೋದಾಗ ಅಲ್ಲಿ ನನಗೆ ಅದೇ ಸ್ಥಿತಿಯಲ್ಲೇ ಆಜ್ಞಾ ಸ್ಥಿತಿಯಲ್ಲೇ 6 ಚಕ್ರಗಳು ಇದೆ. ಆಜ್ಞಾ ಸ್ಥಿತಿಯಲ್ಲಿವರೆಗೂ ಕೂಡ ಕರೆಕ್ಟಾಗಿ ಮೇಲೆ 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 ಇದೆ, ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಇದೆ. ಆ ಚಕ್ರ ಸಹಸ್ರಾರದಲ್ಲಿ ಪಕ್ಕಕ್ಕೆ ಬಂದ್ಬಿಟ್ಟಿದೆ. ನನಗೆ ಅವಾಗ ಗೊತ್ತಾಯ್ತು, ಓ ಆಜ್ಞಾ ಸ್ಥಿತಿ ಅಂದರೆ 6ನೇ ಸ್ಥಿತಿ, 6ನೇದ್ದು ಅಂತ ನನಗೆ ಗೊತ್ತಾಯ್ತು. ನಾನು ಎಣಿಸ್ತಾ ಇದ್ದೀನಿ 1 2 3 4 ಅಂತೇಳಿ, ಯಾಕೆಂದರೆ ಆ ಹೆಸರುಗಳು ಗೊತ್ತಿಲ್ಲ. ಎಷ್ಟನೇ ಸ್ಥಿತಿಯಲ್ಲಿ ಇದ್ದೀನಿ ಅಂದರೆ 1 2 3 4 5 6, 6ನೇ ಸ್ಥಿತಿಯಲ್ಲಿ ಇದ್ದೀನಿ ಅಂತೇಳಿ ನಾನು ಅಂದ್ಕೊಂಡೆ. ಆಜ್ಞಾ ಅಂದರೆ 6ನೇ ಸ್ಥಿತಿ ಅಂತೇಳಿ. ಮತ್ತು ನಾನು ಅವ್ರಿಗೆ ಕೇಳಿದೆ, ಅವರು ಧ್ಯಾನ ಮಾಡೋರಲ್ಲ, ಆದರೆ ನಾನು ಧ್ಯಾನ ಮಾಡೋರೆ ಆ ರೀತಿ ಚೆಕ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಅವ್ರಿಗೆ ಕೇಳಿದೆ, ಈ ರೀತಿ ಪಕ್ಕಕ್ಕೆ ಯಾಕೆ ಬಂದಿದೆ ಅದು ಅಂತೇಳಿ. ಆವಾಗ ನಾನು ಇಷ್ಟು ಧ್ಯಾನ ಮಾಡ್ತೀನಿ, ನಾನು ರಾತ್ರಿಗೆ ಮಲ್ಕೊಳ್ಳೋದಿಲ್ಲನೂ ಕೂಡ, ಮತ್ತು ಆ ಚಕ್ರ ಅದು ಸಹಸ್ರಾರದಲ್ಲಿರೋದು ಅದು ಯಾಕೆ ಪಕ್ಕಕ್ಕೆ ಬಂದಿದೆ, ಅದು ಯಾಕೆ ಲೈನಲ್ಲಿ ಇಲ್ಲ ಅಂತ ಹೇಳಿದೆ. ನಾನು ರಾತ್ರಿಗೆ ಮಲ್ಕೊಳ್ಳೋದಿಲ್ಲ ಅಂತ ಅವ್ರ ಕಿವಿಗೆ ಬಿದ್ದಿದೆ ಅದು. ಅವ್ರೇನು ಹೇಳಿದ್ರು ನನಗೆ, ನೀವು ರಾತ್ರಿಗೆ ಮಲ್ಕೊಳ್ಳೋದಿಲ್ಲ ಅದಕ್ಕೆ ಅದು ಪಕ್ಕಕ್ಕೆ ಬಂದಿದೆ, ನೀವು ಆರಾಮಾಗಿ ಮಲ್ಕೊಳ್ರಿ, ಆವಾಗ ಆ ಚಕ್ರ ಅಲ್ಲಿ ಲೈನಾಗಿ ಬರುತ್ತೆ ಅಂತ ಅವ್ರು ಹೇಳಿದರು. ನನಗೆ ಒಳಗ್ಲಿಂತ್ರ ನನಗೆ ಧ್ಯಾನದಲ್ಲಿ ಏನು ಬಂದಿತ್ತು, ನೀನು ರಾತ್ರಿ ಹೊತ್ತು ಧ್ಯಾನ ಮಾಡು ಅಂತೇಳಿ ಬಂದಿತ್ತು. ನಾನು ಕೂತ್ಕೊಳ್ತಾ ಇದ್ದೀನಿ, ಅವ್ರೇನು ಹೇಳ್ತಾ ಇದ್ದಾರೆ, ನೀವು ರಾತ್ರಿ ಹೊತ್ತು ಮಲ್ಕೊಳ್ಳೋದಿಲ್ಲ, ಧ್ಯಾನಕ್ಕೆ ಕೂತ್ಕೊಳ್ಳೋದ್ರಿಂದ ಅದು ಪಕ್ಕಕ್ಕೆ ಬಂದಿದೆ, ನೀವು ಮಲ್ಕೊಳ್ಳಿ, ಆರಾಮಾಗಿ ಮಲ್ಕೊಳ್ಳಿ, ಮತ್ತೆ ಅದು ಲೈನಲ್ಲಿ ಬರುತ್ತೆ ಅಂತ ಹೇಳಿದರು. ಆ ಮಾತು ಹೇಳಿದ ತಕ್ಷಣವೇ ನನಗೆ ಡೌಟ್ ಬಂತು. ನನಗೆ ಧ್ಯಾನ ಮಾಡಬೇಡಿ ಮಲ್ಕೊಳ್ರಿ ಅಂತ ಹೇಳಿದ ತಕ್ಷಣವೇ ನನಗೆ ಡೌಟ್ ಬಂತು ಅವ್ರ ಮೇಲೆ. ನೀವು ಧ್ಯಾನ ಮಾಡ್ತೀರಾ ಅಂತ ಕೇಳಿದೆ ನಾನು. ಅವ್ರು ಹಿಂದಿಯವ್ರು ಆಗಿರೋದ್ರಿಂದ ನಾನು ಅವ್ರ ಹಿಂದಿಲಿಂತ್ರನೇ ಮಾತಾಡಿದೆ. ಇಲ್ಲ ನಾನು ಮಾಡಲ್ಲ ಅಂತ ಹೇಳಿದರು ಅವರು. ಮತ್ತು ಇದೆಲ್ಲ ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ ನಾನು. ಈ ರೀತಿ ಧ್ಯಾನ ಮಾಡೋರಿಗೆ ಧ್ಯಾನ ಮಾಡದೇ ಇರೋ ಒಂದು ಸ್ಥಿತಿ ಹೇಗಿರುತ್ತೆ ಅಂತೇಳಿ ನಾವೆಲ್ಲ ಇಲ್ಲಿ ಚೆಕ್ ಮಾಡೋಕ್ಕೆ ನಮಗೆ ಇಲ್ಲಿ ಕಳಿಸಿದ್ದಾರೆ ನಮ್ಮ ಕಾಲೇಜಿಲಿಂತ್ರ. ನಾನು ಅಲ್ಲಿ ಕಾಲೇಜ್ ಹೆಡ್ಡು, ಅದಕ್ಕೆ ನಾನು ಇಲ್ಲಿ ಬಂದಿರೋದು ಅಂತ ಹೇಳಿದರು. ನೀವು ಧ್ಯಾನ ಮಾಡದೇ ಇದ್ದರೆ ಧ್ಯಾನದ ಬಗ್ಗೆ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ನೋಡಿ, ಇಲ್ಲಿ ಪ್ರಜ್ಞಾನಿ ಆದ್ರೂ ಕೂಡ
ಇಲ್ಲಿ ಅಜ್ಞಾನಿ ಕುಜ್ಞಾನಿ ವಿಜ್ಞಾನಿ ಎಲ್ಲಿ ಎಷ್ಟು ವ್ಯತ್ಯಾಸ ಇರುತ್ತೋ ಇಲ್ಲಿ ಧ್ಯಾನಿ ಪ್ರಜ್ಞಾನಿ ಆಧ್ಯಾತ್ಮಿಕ ಶಾಸ್ತ್ರಜ್ಞರಿಗೂ ಕೂಡ ಅಷ್ಟೇ ವ್ಯತ್ಯಾಸ ಇರುತ್ತೆ. ನಾನು ಅಲ್ಲಿ ಅವಾಗ ಇನ್ನೂ ವಾದ ಮಾಡೋದನ್ನ ಶುರು ಮಾಡ್ಕೊಂಡಿದ್ದೆ, ನಂದೇ ಸರಿ ಅವ್ರದ್ದು ಸರಿ ಇಲ್ಲ ಅಂತೇಳಿ. ನನಗೆ ಧ್ಯಾನ ಮಾಡು ಅಂತೇಳಿ ಬಂದಿದೆ. ನೀವು ನೋಡಿದ್ರೆ ಇಲ್ಲಿ ಧ್ಯಾನ ಬೇಡ, ಆರಾಮಾಗಿ ಮಲ್ಕೊಂಡ್ರೆ ಅದು ಸಹಸ್ರಾರ ಏನಿದೆ ಅದು ಲೈನಿಗೆ ಬರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಲ್ವಾ. ನೀವು ಧ್ಯಾನ ಮಾಡ್ದೇನೆ ಇದು ಹೆಂಗೆ ಹೇಳಿದ್ರಿ ನೀವು ಅಂತೇಳಿ ಅವ್ರಿಗೆ ಹಿಡ್ಕೊಂಡ್ಬಿಟ್ಟಿದ್ದೀನಿ ನಾನು. ನೀವು ಧ್ಯಾನ ಮಾಡಿ ಅನುಭವ ಮುಖಾಂತರ ನೀವು ಹೇಳ್ಬೇಕು. ಇವಾಗ ನನಗೆ ಧ್ಯಾನದಲ್ಲಿ ಏನು ಬರುತ್ತೆ ಅದು ನಾನು ಮಾಡಬೇಕು ಅಂತೇಳಿ ನನ್ನ ಒಳ ಮನಸ್ಸು ಹೇಳ್ತಾ ಇದೆ. ನೀವು ನೋಡಿದ್ರೆ ಧ್ಯಾನ ಬೇಡ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ನೀವು ಹೇಳ್ತಾ ಇರೋದು ಇದು ರಾಂಗು. ನನ್ನ ಧ್ಯಾನದಲ್ಲಿ ಏನು ಬಂದಿದೆ ಅದೇ ಸರಿ. ಅದು ಬೇರೆ ಯಾವುದೋ ಒಂದು ಉದ್ದೇಶಕ್ಕೆ ಅದು ಪಕ್ಕಕ್ಕೆ ಬಂದಿದೆ. ನಾನು ಯಾವುದೋ ಒಂದು ಮಾಡ್ತಾ ಇಲ್ಲ. ನಾನು ಏನು ಮಾಡಬೇಕಾಗಿತ್ತು ಅದು ಮಾಡ್ತಾ ಇಲ್ಲ. ಅದು ನಾನು ಇನ್ನೂ ಅದು ಆಕ್ಟಿವ್ ಆಗ್ತಾ ಇಲ್ಲ, ಆಗಿಲ್ಲ. ಅದು ಆ ಒಂದು ಕೆಲಸ ನಾನು ಮಾಡ್ತಾ ಇಲ್ಲ, ಅದಕ್ಕೆ ಅದು ಅಲ್ಲಿದೆ, ಪಕ್ಕಕ್ಕಿದೆ. ಆದ್ರೆ ನಾನು ಧ್ಯಾನ ಮಾಡಿ ತಿಳ್ಕೊಳ್ತೀನಿ, ನಿಮ್ಮ ಮಾತು ನಾನು ಕೇಳೋದಿಲ್ಲ ಅಂತೇಳಿ ಅವ್ರಿಗೆ ಜೋರಾಗಿ ನಾನು ವಾದ ಮಾಡಿದೆ. ಮತ್ತೆ ಅವರು BP ಎಲ್ಲ ಚೆಕ್ ಮಾಡೋಕ್ಕೂ ಕೂಡ ಅದನ್ನು ಕೂಡ ತಗೊಂಡ್ಬಂದಿದ್ರು. ಅವ್ರು ನಗ್ತಾ ನೋಡೋಣ ಬನ್ರಿ ನಿಮ್ದು BP ಚೆಕ್ ಮಾಡ್ತೀನಿ ಅಂತ ಕೇಳಿದ್ರು. ನೀವು BP ಹೈ ಆಗಿ ಏನೋ ಮಾತಾಡ್ತಾ ಇದ್ರಿ ಏನೋ ಅಂತೇಳಿ BP ಚೆಕ್ ಮಾಡಿದ್ರು. BP ಅಗ್ದಿ ಕರೆಕ್ಟ್ ಆಗಿದೆ. ಎಲ್ಲ ಕರೆಕ್ಟ್ ಆಗೇ ಇದೆ. ಆಶ್ಚರ್ಯವಾದ್ರ ಅವರು, ಎಲ್ಲ ಕರೆಕ್ಟ್ ಆಗಿನೇ ಇದೆ ಅಲ್ಲ ಅಂತೇಳಿ ಹೇಳ್ಬಿಟ್ಟು ಆಮೇಲೆ ನಾವು ಕೂಡ ಇವಾಗ್ಲಿಂದ ಧ್ಯಾನ ಮಾಡ್ತೀನಿ ಅಂತೇಳಿ ಒಪ್ಕೊಂಡ್ರು. ನನ್ನ ಮಾತಿಗೆ ಅವ್ರು ಏನು ಕೂಡ ಬೇಜಾರು ಮಾಡ್ಕೊಳ್ಳಿಲ್ಲ. ಅವ್ರ ಮಾತಿಗೂ ಕೂಡ ನಾನು ಕೂಡ ಏನು ಬೇಜಾರು ಮಾಡ್ಕೊಳ್ಳಿಲ್ಲ. ಆದ್ರೆ ನಗ್ತಾನೆ ಅಲ್ಲಿ ವಾದ ಮಾಡಿದೆ. ಅವರು ಕೂಡ ಡಾಕ್ಟರ್ ಅಂತ ಹೇಳಿದ್ರು, ನಾನು ಕೂಡ ಡಾಕ್ಟ್ರೇ ಅಂತ ಹೇಳಿದ್ರು ಅವರು. ಇಲ್ಲಿ ವೈಟ್ ಬೀಡಲ್ಲಿ ನನಗೆ ಯಾವ ಸ್ಥಿತಿಯಲ್ಲಿದ್ದರೆ ಗತ ಜನ್ಮವನ್ನು ನೋಡ್ಕೊಳ್ತೀನಿ ಅಂದಾಗ ನನಗೆ ಆಜ್ಞಾಸ್ಥಿತಿ ಅಂತೇಳಿ ಬಂತು. ಅದೇ ತಿಂಗಳಲ್ಲೇ ಆ ಸಹಸ್ರಾರದ ಏನೋ ಒಂದು ಸ್ಥಿತಿ ಇದೆ, ಅದು ಪಕ್ಕಕ್ಕಿರೋದನ್ನು ನೋಡಿ ನಾನು ಏನು ಮಾಡಬೇಕು ಹಂಗಾದ್ರೆ ಮತ್ತೆ ನಾನು ಕ್ವಶನ್ ಹಾಕೊಂಡು ಮತ್ತೆ ನಾನು ಧ್ಯಾನಕ್ಕೆ ಕೂತ್ಕೊಂಡೆ. ಅದು ಯಾಕೆ ಪಕ್ಕಕ್ಕಿದೆ, ಲೈನಲ್ಲಿ ಯಾಕಿಲ್ಲ, ಅದ್ರ ಏನದು ಉದ್ದೇಶ, ಪಕ್ಕಕ್ಕಿರೋದು ಏನು ಕಾರಣ ಅಂತೇಳಿ ಮತ್ತೆ ಕ್ವಶನ್ ಹಾಕೊಂಡು ಮತ್ತೆ ಧ್ಯಾನಕ್ಕೆ ಕೂತ್ಕೊಂಡೆ. ಆವಾಗ ನನಗೆ ಆನ್ಸರ್ ಬಂದಿರೋದೇನೆಂದರೆ, ನೀನು ಯಾವ ರೀತಿ ಹೀಗೆ ಪಿರಮಿಡ್ಗೆ ಸೇವೆ ಮಾಡೋದಕ್ಕೆ ಬರ್ತಾ ಇದೆಯಾ, ಅದ್ರ ಜೊತೆಗೆ ನೀನು ಧ್ಯಾನ ಪ್ರಚಾರ ನೀನು ಹೆಚ್ಚು ಮಾಡೋದ್ರಿಂದ ಅದರ ಸ್ಥಿತಿಗೆ ನೀನು ಸೇರ್ಕೊಳ್ತೀಯಾ ಅಂತ ನನಗೆ ಬಂತು. ಧ್ಯಾನದ ಸೇವೆ, ಆಧ್ಯಾತ್ಮಿಕ ಸೇವೆ. ಹೆಚ್ಚು ಪ್ರಚಾರ ಮಾಡು. ಆಗ ನಾನು ಆ ಮಾತು, ಆ ಒಂದು ಸಂದೇಶ ಬಂದ ಮೇಲೆ ಬೇರೆ ಕಡೆಗೆ ಎಲ್ಲ ಕಡೆನೂ ಹೋಗಿ ಯಾರು ಕರೀತಾರೆ ಅಲ್ಲಿಗೆ ಹೋಗಿ ನಾನು ಧ್ಯಾನವನ್ನು ಹೇಳ್ಕೊಡೋದು. ಎಲ್ಲೆಲ್ಲಿ ಸೆಂಟರ್ಗಳಿರೋ ಧ್ಯಾನದ ಒಂದು ಕ್ಲಾಸ್ ಇರುತ್ತೋ ಅಲ್ಲಿಗೆ ಹೋಗಿ ಧ್ಯಾನ ಹೇಳ್ಕೊಡೋದು. ಸ್ಕೂಲು ಕಾಲೇಜುಗಳಿಗೆಲ್ಲ ಅಲ್ದಿದ್ದೀನಿ ನಾನು. ಆವಾಗ ಆ ರೀತಿ ಬಂದಮೇಲೆ ನಮ್ಮ ಹಳ್ಳಿ ಕಡೆ ಹೋದ್ರೂ ಕೂಡ ಅಲ್ಲಿನೂ ಕೂಡ ಸ್ಕೂಲು ಕಾಲೇಜಲ್ಲಿನೂ ಕೂಡ ನಾನು ಅಲ್ಲಿನೂ ಕೂಡ ಹೇಳಿ ಬಂದಿದ್ದೀನಿ. ಈ ರೀತಿ ಧ್ಯಾನ ಪ್ರಚಾರ ಮಾಡೋದ್ರಿಂದನೇ ನಿನಗೆ ಅದು ಸಹಸ್ರಾರದ ಸ್ಥಿತಿಗೆ ನೀನು ತಲುಪ್ತೀಯ ಅಂದಾಗ ಅವ್ರು ಏನು ಹೇಳಿದ್ರು ನನಗೆ, ನಿದ್ದೆ ಕಡಿಮೆ ಆಗಿರೋದ್ರಿಂದ ನಿನಗೆ ಅದು ಸಹಸ್ರಾರ ಸ್ಥಿತಿ ಲೈನಲ್ಲಿಲ್ಲ ಅಂತ ಹೇಳಿದ್ರು. ನಾನು ಅದನ್ನು ಒಪ್ಪಲಿಲ್ಲ. ಇವಾಗ ನಾನು ಆ ರೀತಿ ಮಾಡೋದಿಲ್ಲ. ನಾನು ಸುಮ್ಮನೆ ಸೈಲೆಂಟಾಗಿ ಕೇಳ್ತಾ ಇರ್ತೀನಿ, ಯಾರು ಏನೇ ಹೇಳಿದ್ರು ಕೂಡ.
ಆ ವಾದ ಮಾಡೋದು ನನಗೆ ನಿಂತೋಯ್ತು. ಕೇಳ್ತೀನಿ, ಎಲ್ಲರದ್ದನ್ನು ನಾನು ಕೇಳ್ತೀನಿ, ಆದರೆ ನಾನು ಏನು ಮಾಡಬೇಕು ಅದು ನಾನು ಮಾಡ್ತೀನಿ. ಈ ರೀತಿ ನಾವು ಧ್ಯಾನದ ಅಭ್ಯಾಸದಿಂದ ಒಂದೊಂದೇ ನಾವು ಕಲಿತಾ ಇರ್ತೀವಿ. ಯಾವುದು ಕೂಡ ಒಂದೇ ಸತಿನೇ ನಮಗೆ ಎಲ್ಲ ಕೂಡ ಗೊತ್ತಾಗೋದಿಲ್ಲ. ಹೀಗೆ ಮತ್ತೆ ಇನ್ನೊಂದು ಕಡೆ ಬೇರೆ ಬೇರೆ ಏರಿಯಾಗಳಿಗೆಲ್ಲ ನಾನು ಹೋಗಿ ಕ್ಲಾಸ್ ತಗೊಳ್ತಾ ಇರುವಾಗ ನನಗೆ ಆದಂತಹ ಅನುಭವವನ್ನು ನಾನು ಇನ್ನೊಂದು ಕ್ಲಾಸಲ್ಲಿ ಮತ್ತೆ ನಾನು ಹಂಚ್ಕೊಳ್ತಾ ಇದ್ದೆ. ನಾವು ಧ್ಯಾನದಲ್ಲಿ ನಮ್ಮ ಬಂಧು ಬಳಗ ಆಗಲಿ, ಏನೇ ಆಗಲಿ, ಯಾರೇ ಆಗಿರಲಿ, ಮಕ್ಕಳೇ ಆಗಿರಲಿ, ಸೊಸೆ ಆಗಿರಲಿ, ಅತ್ತೆ ಮಾವನೇ ಆಗಿರಲಿ, ತಂದೆ ತಾಯಿನೇ ಆಗಿರಲಿ, ಅಣ್ಣ ತಮ್ಮರಾಗಲಿ, ಅಕ್ಕ ತಂಗಿಯರಾಗಲಿ, ಯಾರೇ ಆಗಿರಲಿ, ನಮ್ಮ ಜೀವನದಲ್ಲಿ ಎಂಥ ಒಂದು ಪಾತ್ರವನ್ನು ತಗೊಂಡು ಬಂದಿರ್ತಾರೆ, ಹಾಗೆ ಅವರು ಜೀವಿಸ್ತಾರೆ ಅಂಥೇಳಿ ಆ ಒಂದು ಸಬ್ಜೆಕ್ಟ್ ತಗೊಂಡು ನಾನು ಮಾತಾಡ್ತಾ ಇದ್ದೆ ಇನ್ನೊಂದು ಬೇರೆ ಕ್ಲಾಸಲ್ಲಿ. ಆವಾಗ ಅಲ್ಲಿ ಯಾರು ತುಂಬ ಜನನೇ ಬಂದಿದ್ರು. ಅಲ್ಲಿ ಒಬ್ಬರು ಲೆಕ್ಚರು, ಅವರು ಕೂಡ ಅಲ್ಲಿ ಕೂತ್ಕೊಂಡಿದ್ರು. ಅವರು ಕೂಡ ಧ್ಯಾನ ಮಾಡೋದಿಲ್ಲ, ಆದರೆ ಧ್ಯಾನದ ಒಂದು ಕ್ಲಾಸಿಗೆ ಅವರು ಹಾಗೆ ತಾನೇ ಅವರು ಬಂದವರು ಅಂತ ಕಾಣಿಸುತ್ತೆ. ಹೊಸಬ್ರು ಅವರು. ಆವಾಗ ನಾನು ಈ ರೀತಿ ಹೇಳ್ತಾ, ವಯಸ್ಸಾಗಿತ್ತು, ರಿಟೈರ್ಡ್ ಅಂತೆ. ನಾನು ಒಂದು ಈ ಸಬ್ಜೆಕ್ಟು ತಗೊಂಡು ನನಗೆ ಅದನ್ನೇ ಹೇಳಬೇಕು ಅಂತೇಳಿ ಬಂತು ಅಲ್ಲೇ, ಅದನ್ನೇ ನಾನು ಹೇಳ್ತಾ ಇದ್ದೆ. ಈ ರೀತಿ ನಮ್ಮ ಜೊತೆಗೆ ಇರೋರು ಯಾವೊಂದು ಪಾತ್ರವನ್ನು ತಗೊಂಡು ಬಂದಿರ್ತಾರೆ, ಅವ್ರು ನಾವು ಒಪ್ಕೊಂಡಿರೋದಕ್ಕೆ ಆ ಪಾತ್ರವನ್ನು ತಗೊಂಡು ಬಂದಿರ್ತಾರೆ. ಹಾಗಾಗಿ ಅವರು ಅದನ್ನೇ ಮಾಡ್ತಾರೆ. ಅವ್ರಿಗೆ ನಾವು ಶ್ರಾಪ ಆಗಬಾರ್ದು, ಬೈಬಾರ್ದು. ಅವ್ರಿಗೆ ಒಂದು ಭಗವಂತನ ಸ್ವರೂಪ ಅಂಥೇಳಿ, ಭಗವಂತನ ರೂಪದಲ್ಲಿ ನಮಗೆ ಕಲಿಸೋದಿಕ್ಕೆ ಬಂದಿದ್ದಾರೆ, ಅವರೇ ನಮಗೆ ಗುರು ಅಂಥೇಳಿ ನಾನು ಈ ಒಂದು ಸಬ್ಜೆಕ್ಟ್ ತಗೊಂಡು ನಾನು ಮಾತಾಡ್ತಾ ಇದ್ದೆ. ಅವರು ಇದನ್ನು ಕೇಳಿಸ್ಕೊಳ್ತಾ ಆಮೇಲೆ ಅವರ ಒಂದು ಇದರಲ್ಲಿ ಹಾಗೆ ಮನೆಯಲ್ಲಿ ಅದೇ ರೀತಿಯೇ ನಡೆದಿದೆ ಅಂತ ಕಾಣಿಸುತ್ತೆ. ಆ ಒಂದು ಸಮಯದಲ್ಲಿ ಆವಾಗ ಅವರು ಧ್ಯಾನ ಮಾಡಿ ಎದ್ದ ತಕ್ಷಣವೇ ಅವ್ರು ಹೇಳಿದರು, ನೀವೆಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿರ್ತೀರಾ, ಮಕ್ಕಳ ಕಡೆಯಲ್ಲಿನೂ ಕೂಡ ಒಡಿಸ್ಕೊಂಡ್ರು ಕೂಡ ನಾವು ಅವ್ರಿಗೆ ದೇವ್ರಂತನೇ ಕಾಣಬೇಕು, ಅವ್ರ ಗುರು ಅಂತಲೇ ಕಾಣಬೇಕು. ನೀವೆಲ್ಲ ಈ ರೀತಿ ಹೇಳ್ಬೇಕಂತಲೇ ನೀವು ಪ್ರಿಪೇರ್ ಮಾಡ್ಕೊಂಡು ಬಂದುಬಿಟ್ಟಿರ್ತೀರಾ ಅಂಥೇಳಿ ಈ ರೀತಿ ಅವರು ಜೋರಾಗಿ ನನಗೆ ಹೇಳಿದರು. ಜೋರಾಗಿ ಅಂದ್ರೂ ಕೂಡ ನಿಧಾನಾಗಿಯೇ ಹೇಳಿದರು. ಅವ್ರ ಮಾತು ಈ ರೀತಿ ಸ್ವಲ್ಪ ನನಗೆ ಹೇಳಿದರು ಅವರು. ಆವಾಗ ಅವ್ರಿಗೆ ವಯಸ್ಸಿನಲ್ಲಿನೂ ಕೂಡ ದೊಡ್ಡವರು, ಮತ್ತು ಅವರು ಧ್ಯಾನನೂ ಕೂಡ ಮಾಡೋದಿಲ್ಲ ಅಂತಲೂ ಕೂಡ ನನಗೆ ಗೊತ್ತಾಯಿತು. ಈ ಒಂದು ವಿಷಯ ಯಾರು ಧ್ಯಾನ ಮಾಡ್ತಾ ಇರ್ತಾರೆ ಅವ್ರಿಗೆ ಅರ್ಥ ಆಗತ್ತೆ, ಯಾರು ಸುಮ್ಮನೆ ಕೇಳಿಸ್ಕೊಳ್ತಾ ಇರ್ತಾರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ವಯಸ್ಸಿನಲ್ಲಿ ದೊಡ್ಡವರಾದ್ರೂ ಕೂಡ ಆತ್ಮದ ಸ್ಥಿತಿಯಲ್ಲಿ ಅವರು ತುಂಬ ಚಿಕ್ಕವರು. ನೋಡಿ, ನಾವು ಒಂದೊಂದು ಕಡೆ ಒಂದೊಂದು ಕಲಿತ್ಕೊಳ್ತಾ ಇರ್ತೀವಿ. ಅವರು ಒಪ್ಕೊಳ್ಳಿಲ್ಲ, ಯಾಕೆಂದ್ರೆ ಅವ್ರ ಮನೆಯಲ್ಲಿ ಆ ರೀತಿ ನಡೆದಿದೆ ಅಂತ ಕಾಣಿಸುತ್ತೆ. ಒಡೆಯೋದೇನೋ ಒಡೆದ್ ಬಿಟ್ಟಿದ್ದಾರೆ, ಅದನ್ನು ಮುಗ್ದೋಯ್ತು ಅಂತೇಳಿ ಈ ರೀತಿ ಮಾತಾಡ್ತಾ ಇದ್ರು ಅವರು. ನಾವೊಂದು ಈ ಒಂದು ವಿಷಯ ಹೇಳಿದಾಗ ಅವ್ರಿಗೆ ಮನಸ್ಸಿನಲ್ಲೇನೆ ಕೋಪ ಬಂದಿದೆ. ಯಾರು ಯಾವ ರೀತಿ ಪಾತ್ರವನ್ನು ತಗೊಂಡು ಬಂದಿದ್ದಾರೆ ಅದನ್ನು ನಾವು ಒಪ್ಕೋಬೇಕು ಅಂದಾಗ ಅವ್ರಿಗೆ ಕೋಪ ಬಂದ್ಬಿಡ್ತು. ಮತ್ತೆ ಅವ್ರ ಹತ್ರ ನಾನು ಯಾವ ವಾದನೂ ಕೂಡ ಮಾಡಲಿಲ್ಲ.
ಸೈಲೆಂಟ್ ಆಗಿಬಿಟ್ಟೆ. ಯಾಕೆಂದರೆ ಅವ್ರ ಮನಸ್ಸಿನಲ್ಲಿ ಮೊದಲೇ ಬೇಜಾರು ತುಂಬಿಕೊಂಡಿದ್ದಾರೆ. ಅವ್ರ ಮನೆ ಪರಿಸ್ಥಿತಿಯಲ್ಲಿ ಹಾಗೆ ನಡೀತಾ ಇರೋದ್ರಿಂದ ಅವ್ರು ಮೊದಲೇ ಬೇಜಾರಾಗಿದ್ದಾರೆ. ಅವ್ರ ಹತ್ರ ವಾದ ಮಾಡೋದ್ರಿಂದ ಏನೂ ಕೂಡ ಲಾಭ ಇಲ್ಲ. ಯಾಕೆಂದರೆ ಅವ್ರು ಕೇಳೋ ಪರಿಸ್ಥಿತಿಯಲ್ಲಿನೂ ಕೂಡ ಅವ್ರು ಇರಲಿಲ್ಲ. ಈ ರೀತಿ ನಾನು ಬೇರೆ ಬೇರೆ ಕಡೆ ಕ್ಲಾಸ್ ಮಾಡ್ತಾ ಇರುವಾಗ, ನನ್ನ ಒಂದು ಧ್ಯಾನದ ಒಂದು ಅನುಭವಗಳನ್ನು ಹೇಳ್ಕೊಳ್ತಾ ಇರುವಾಗ ನಾನು ಕೂಡ ಕಲಿತಾ ಇರ್ತೀನಿ. ಬೇರೆಯವರು ಧ್ಯಾನ ಮಾಡ್ತಾ ಇದ್ರೆ ಅವರು ಕೂಡ ಕಲಿತಾ ಇರ್ತಾರೆ. ಕೆಲವರು ಹೇಳ್ತಾ ಇರ್ತಾರೆ, ಕೆಲವರು ಅದೇ ಕ್ಲಾಸಲ್ಲೇನೆ ತುಂಬ ಹೆಚ್ಚು ಧ್ಯಾನ ಮಾಡೋರು, ಆ ಕ್ಲಾಸಿಗೂ ಕೂಡ ಹೆಚ್ಚು ಧ್ಯಾನ ಮಾಡೋರು ಕೂಡ ಬಂದಿದ್ರು. ಅವರು ಕೂಡ ಹೇಳಿದರು, ನನಗೆ ಈ ವಿಷಯ ಬೇಕಾಗಿತ್ತು, ನೀವು ಹೇಳಿದ್ದಕ್ಕೆ ತುಂಬ ಒಳ್ಳೆಯದಾಯಿತು. ಯಾಕೆಂದರೆ ನಾನು ಮನಸ್ಸಿನಲ್ಲಿ ತುಂಬ ನೊಂದ್ಕೊಳ್ತಾ ಇದ್ದೆ, ಯಾಕೆ ಈ ರೀತಿ ಆಗ್ತಾ ಇದೆ ಅಂತೇಳಿ. ನನಗೆ ಈ ಒಂದು ವಿಷಯ ನನಗೆ ಬೇಕಾಗಿತ್ತು, ನೀವು ಹೇಳಿದ್ದಕ್ಕೆ ನನಗೆ ತುಂಬ ಒಂದು ಈ ವಿಷಯ ಮನದಟ್ಟ ಆಳದವರೆಗೂ ಹೋಗಿದೆ. ನಾವೇ ಅದನ್ನು ತಗೊಂಡು ಬಂದಿರೋದು, ನಾವೇ ಆಯ್ಕೆ ಮಾಡ್ಕೊಂಡು ಬಂದಿರೋದು, ಕರ್ಮಾನುಸಾರವಾಗಿ ಅವ್ರಿಗೆ ಮಾಡಿಸ್ತಾ ಇದೆ. ನಾನು ಒಪ್ಕೊಂಡಿದ್ದರೂ ಕೂಡ ಅದು ನಾನು ಒಪ್ಕೊಳ್ದೇ ಇರೋದ್ರಿಂದ ನಾನು ದುಃಖ ಪಡ್ತಾ ಇದ್ದೀನಿ. ಇವಾಗ ನೀವು ಹೇಳಿದ್ದ ಮಾತು ನನಗೆ ಅರ್ಥ ಆಯ್ತು ಅಂತೇಳಿ ಅದೇ ಕ್ಲಾಸ್ನಲ್ಲಿ ಬಂದವರು ಎಷ್ಟೋ ಜನ ಹೇಳಿದರು. ಆದರೆ ಒಬ್ಬರು ಮಾತ್ರ ಆ ರೀತಿ ನೀವೇನು ಮೊದಲೇ ಪ್ರಿಪೇರ್ ಮಾಡ್ಕೊಂಡು ನಾನು ಅವ್ರಿಗೆ ಹೇಳಿಲ್ಲ. ನಾನು ಯಾವುದು ಕೂಡ ಪ್ರಿಪೇರ್ ಮಾಡಿಕೊಂಡು, ಯಾವುದು ಕೂಡ ಬುಕ್ಕಲ್ಲಿರೋದು, ಯಾರೋ ಕೂಡ ಹೇಳಿದ್ದು ನಾನು ಕೇಳಿ ನಾನು ಹೇಳೋದಿಲ್ಲ ಅಂಥೇಳಿ ನಾನು ಅವ್ರ ಮುಂದೆ ಹೇಳಿಲ್ಲ. ಯಾಕೆಂದರೆ ಅವ್ರು ಕೇಳಿಸ್ಕೊಳ್ಳೋಂಥ ಪರಿಸ್ಥಿತಿಯಲ್ಲೇ ಇರಲಿಲ್ಲ. ಮತ್ತು ಬೇರೆಯವರು ಕೂಡ ಈ ರೀತಿ ಅನುಭವಗಳನ್ನು ಹೇಳ್ತಾ ಇರುವಾಗ ಅವ್ರಿಗೆ ಅರ್ಥ ಆಗಿದ್ದರೂ ಆಗಿರ್ಬೋದೇನೋ ಗೊತ್ತಿಲ್ಲ. ಬೇರೆಯವರು ಎಷ್ಟೋ ಜನ ಹೇಳಿದರು, ನನಗೆ ಇದೇ ವಿಷಯ ಬೇಕಾಗಿತ್ತು, ನೀವು ಕರೆಕ್ಟಾಗಿ ಅದನ್ನೇ ಹೇಳಿದ್ದೀರಾ ಅಂಥೇಳಿ. ನೋಡಿ, ಯಾರು ಧ್ಯಾನ ಮಾಡ್ತಾರೆ ಅವ್ರು ಮಾತ್ರ ಅರ್ಥ ಮಾಡ್ಕೊಳ್ತಾರೆ. ಯಾರು ಸಾಧನೆ ಮಾಡ್ತಾರೆ ಅವ್ರು ಮಾತ್ರ ಅರ್ಥ ಮಾಡ್ಕೊಳ್ತಾರೆ. ಸಾಧನೆ ಇಲ್ಲದೇ ಆಧ್ಯಾತ್ಮಿಕ ಮಾತು ಅರ್ಥ ಯಾರಿಗೂ ಕೂಡ ಆಗೋದಿಲ್ಲ. ಕೋಪನೇ ಬರುತ್ತೆ. ನನ್ನ ಒಳ ಮನಸ್ಸು ನನಗೆ ಹೇಳ್ತಾ ಇರುವಾಗ್ಲೂ ಕೂಡ ನಾನು ಪತ್ರಿಜಿಯವ್ರಿಗೆ ಎಷ್ಟೇ ಸತಿ ಕೋಪ ಒಳಗನೆ ನಾನು ಕೋಪ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಹೆಂಗ್ ಸಾಧ್ಯ ಆಗತ್ತೆ ಅಂಥೇಳಿ. ಇದನ್ನೆಲ್ಲ ಒಪ್ಕೊಳ್ಳೋದು ಹೇಗೆ ಸಾಧ್ಯ ಆಗತ್ತೆ? ನನ್ನ ಒಳ ಮನಸ್ಸು ಹೇಳ್ತಾ ಇದ್ರೂ ಕೂಡ ನಾನು ಅಷ್ಟು ಈಸಿಯಾಗಿ ನಾನು ಒಪ್ಕೊಳ್ತಾ ಇರಲಿಲ್ಲ. ಸಾಧನೆಯಿಂದನೇ ನನಗಿದು ಸಾಧ್ಯ ಆಯಿತು. ಯಾರು ಸಾಧನೆಯನ್ನು ಮಾಡ್ತಾರೋ ಬಂದಿದ್ದು ಬರಲಿ, ನನ್ನ ಸಾಧನೆ ಮಾಡೋದು ಅಷ್ಟೇ ಕೆಲಸ, ನನಗೆ ನಾನು ಸರೆಂಡ್ರಾಗಿ ಏನಾಗತ್ತೆ ಅದನ್ನು ಒಪ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇರೋಣ, ಎಲ್ಲೂ ಕೂಡ ನಿಂತ್ಕೋಬಾರ್ದು ಅಂತೇಳಿ ಯಾರು ಅಂದ್ಕೊಂಡಿರ್ತಾರೋ ಅವರು ಮುಂದೆ ಹೋಗ್ತಾನೆ ಇರ್ತಾರೆ. ಯಾಕೆಂದರೆ ಅವರು ಎಲ್ಲಿ ಅವರು ದುಃಖ ಪಟ್ಟರೋ ಆ ಪರಿಸ್ಥಿತಿಯಿಂದನೇ ನಾನು ಕೂಡ ಬಂದಿರೋದು. ಯಾಕೆಂದರೆ ನಾನು ಅವ್ರಿಗೆ ಬಾಯಿ ಬಿಟ್ಟು ಹೇಳಿದ್ದೀನಿ, ಅವ್ರಿಗೆ ಅಂತಲೇ ಹೇಳಿಲ್ಲ, ನಾನು ಕ್ಲಾಸ್ ತಗೊಳ್ತಾ ಇದ್ದೀನಿ ಅಷ್ಟೇ, ನಾನು ಅವ್ರಿಗೆ ಅಂತಲೇ ಹೇಳಿಲ್ಲ. ಇವಾಗ ನಿಮ್ಗೆಲ್ರಿಗೂ ಯಾವ ರೀತಿ ತಗೊಳ್ತಾ ಇದ್ದೀನಿ ಆ ಕ್ಲಾಸಲ್ಲಿ ಅಲ್ಲಿನೂ ಕೂಡ ತಗೊಳ್ತಾ ಇದ್ದೆ ಅಷ್ಟೇ.
ಪ್ರತಿಯೊಂದು ಕೂಡ ನಾವು ಅನುಭವದಿಂದಾನೇ ಜ್ಞಾನವನ್ನು ಪಡ್ಕೋಬೇಕು. ಅದು ಯಾವಾಗ ಸಾಧ್ಯ ಆಗತ್ತೆ ಅಂದರೆ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ ಸಾಧನೆಯಿಂದ ಇದು ಸಾಧ್ಯ ಆಗತ್ತೆ. ಅನುಭವದಿಂದನೇ ನಾವು ಜ್ಞಾನವನ್ನು ಪಡ್ಕೋಬೇಕು. ಅನುಭವದ ಜ್ಞಾನದಿಂದನೇ ನಾವು ಎಷ್ಟೋ ಶರೀರವನ್ನು ನಾವು ತಗೊಂಡಿದ್ದೀವಿ. ನಾವು ಶರೀರವನ್ನು ಬದಲಾಯಿಸಿದ್ದೀವಿ. ಆದರೆ ಧ್ಯಾನದಲ್ಲಿ ನಾವು ಶರೀರವನ್ನು ಬದಲಾಯಿಸೋದು ಅವಶ್ಯಕತೆಯೇ ಇಲ್ಲ. ಶರೀರದಲ್ಲೇ ಇದ್ಕೊಂಡು ನಾವು ಅನುಭವದ ಜ್ಞಾನವನ್ನು ನಾವು ಪಡ್ಕೊಳ್ತಾ ಇರ್ತೀವಿ. ಎಷ್ಟೋ ಜ್ಞಾನವನ್ನು, ಎಷ್ಟೋ ಜನ್ಮದ ಜ್ಞಾನವನ್ನು ನಾವು ಪಡ್ಕೊಳ್ತಾ ಇರ್ತೀವಿ. ಧ್ಯಾನ ಎಲ್ರಿಗೂ ಬೇಕು ಫ್ರೆಂಡ್ಸ್. ಪ್ರತಿಯೊಬ್ಬರಿಗೂ ಕೂಡ ಧ್ಯಾನ ಬೇಕು. ಪ್ರತಿಯೊಂದು ಮನೆಯಲ್ಲಿನೂ ಕೂಡ ಧ್ಯಾನ ಬೇಕು. ನಾವು ಧ್ಯಾನ ಮಾಡ್ತಾ ಇದ್ದಾಗಲೇ ನಮ್ಮ ಪ್ರತಿಯೊಂದು ನಾವು ಏನು ಚಕ್ರ ಅಂತ ಹೇಳ್ತೀವೋ ಮೂಲಾಧಾರದಿಂದ ಸಹಸ್ರಾರವರೆಗೂ ಕೂಡ ನಾವು ತಲುಪಬೇಕಂದ್ರೆ ಪ್ರತಿಯೊಂದು ಸ್ಥಿತಿಯಲ್ಲಿನೂ ಕೂಡ ನಾವು 100% ಆಗಿರಬೇಕು. ಮಾರ್ಕ್ಸು ನಮಗೆ 100 100ಕ್ಕೆ 100 ನಾವು ನಮಗೆ ಬಂದಿರಬೇಕು ಪ್ರತಿಯೊಂದು ಸ್ಥಿತಿಯಲ್ಲಿನೂ ಕೂಡ. ನಾವು ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ನಾವು ಹಾಗೆ ಮುಂದೆ ಹೋಗ್ತಾ ಇರ್ತೀವಿ. ನಮಗೆ ಅದು ಅರ್ಧವಾರ್ಷಿಕ ಪರೀಕ್ಷೆ. ಅಲ್ಲಿ ಯಾವ ಭಯನೂ ಇಲ್ಲ. ನಮಗೆ ಮುಂದೆ ಹೋಗ್ತಾ ಇರ್ತೀವಿ. ನಾವು ಧ್ಯಾನಕ್ಕೆ ಬಂದಿದ್ವಿ ಅಂದರೆ ಎಲ್ಲ ಸ್ಥಿತಿಯಲ್ಲಿನೂ ಕೂಡ ಮತ್ತೆ ಮೊದಲಿಂದನೂ ಕೂಡ ನಮಗೆ ಒಂದೊಂದು ಸ್ಥಿತಿಯಲ್ಲಿನೂ ಇದ್ದು ಅಲ್ಲಿ ನಿಂತ್ಕೊಂಡು ಅದನ್ನು ಶುದ್ಧಿ ಮಾಡ್ಕೊಳ್ತಾ ಮತ್ತೆ ಇನ್ನೊಂದು ಸ್ಥಿತಿ ಅಲ್ಲಿನೂ ಕೂಡ ಶುದ್ಧಿ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಸ್ಥಿತಿಗೆ ಬರಬೇಕು. ಹಾಗೆ ಅದನ್ನು ಕೂಡ ಶುದ್ಧಿ ಮಾಡ್ಕೋಬೇಕು. ಎಲ್ಲಿ ಯಾವ ಜನ್ಮದಲ್ಲಿ ಎಲ್ಲಿ ಅದು ಹಾಗೆ ಬ್ಲಾಕ್ ಆಗಿರತ್ತೋ ಅದನ್ನು ನಾವು ಶುದ್ಧಿ ಮಾಡ್ಕೊಂಡು ಮೇಲೇ ನಾವು ಮೇಲೆ ಬರೋದು. ಯಾರು ಧ್ಯಾನ ಮತ್ತು ಸೇವೆ ಮಾಡ್ತಾ ಇರ್ತಾರೆ ನೋಡಿ, ಸೇವೆಯಿಂದ ನಾವು ಸಹಸ್ರಾರಕ್ಕೆ ನಾವು ತಲುಪ್ತೀವಿ. ನನಗೆ ಇದೇ ಬಂದಿರೋದು, ಸಹಸ್ರಾರಕ್ಕೆ ತಲುಪಬೇಕಂದ್ರೆ ನೀನು ಹಾಗೆ ಮಾಡಬೇಕು ಅಂತೇಳಿ. ಆವಾಗ ನನಗೆ ಗೊತ್ತಾಗಿದ್ದು ಏನಂದರೆ, ಈ ಸಹಸ್ರಾರದ ಎಲ್ಲ ಮೆದುಳಿನ ಒಂದು ಭಾಗದಲ್ಲಿ ಎಷ್ಟೋ ನರಗಳಿರತ್ತಲ್ವ. ನಾನು ಒಂದು ಸತಿ ನಿಮ್ಗೆ ಇದು ಕ್ಲಾಸು ಕೂಡ ಮಾಡಿದ್ದೀನಿ. ಆ ನರಗಳಿಗೂ ಮತ್ತು ಅಲ್ಲಿ ಮೇಲಿನ ಒಂದು ಶಕ್ತಿಗೂ ಕಲೆಕ್ಷನ್ ಇರುತ್ತೆ. ವೈರ್ ಯಾವ ರೀತಿ ಕಲೆಕ್ಷನ್ ಇರುತ್ತೆ ಆ ರೀತಿ ಅಂಥೇಳಿ. ನನ್ನ ಒಂದು ಮೆದುಳಿನ ಭಾಗದಲ್ಲಿ ಪೂರ್ತಿ, ಆ ತಲೆ ಭಾಗದಲ್ಲಿ ಪೂರ್ತಿ ಕಾಂತಿಯಿಂದ ನಾನು ತುಂಬಿಕೊಂಡಿರೋದು ನಾನು ನೋಡಿದ್ದೀನಿ ಅನುಭವ ಮುಖಾಂತರ. ಎಷ್ಟೊಂದು ಕಾಂತಿಯಿಂದ ತುಂಬಿಕೊಂಡಿದೆ, ಎಷ್ಟೊಂದು ಬೆಳಕಿದೆ ನನ್ನ ತಲೆ ಭಾಗದಲ್ಲಿ, ಮೇಲೆ ಭಾಗದಲ್ಲಿ. ನಾನು ಫಸ್ಟು ಆಸ್ಟ್ರಲ್ ಟ್ರಾವೆಲ್ಲು ನಾನು ಒಕ್ಕಳದ ಭಾಗದಿಂದ ನನಗೆ ಆಸ್ಟ್ರಲ್ ಟ್ರಾವೆಲ್ ಆಗ್ತಾ ಇತ್ತು. ಇವಾಗ ಆ ಒಂದು ಶಕ್ತಿ ಪಡ್ಕೊಂಡ್ಮೇಲೆ ನಾನು ಡೈರೆಕ್ಟಾಗಿ ಬ್ರಹ್ಮರಂಧ್ರದ ಮುಖಾಂತರನೇ ನಾನು ಆಸ್ಟ್ರಲ್ ಟ್ರಾವೆಲ್ ಮಾಡ್ತೀನಿ. ವೆಂಕಟೇಶ್ವರ ಸ್ವಾಮಿಯ ಕಿಂಡಿಯಲ್ಲಿ ಹೋಗಿ ಎಷ್ಟೋ ಆಸ್ಟ್ರಲ್ ಮಾಸ್ಟರ್ಗಳು ಯಾವ ರೀತಿ ಅಲ್ಲಿ ಹೋಗಿ ನೋಡ್ಕೊಂಡು ಬರ್ತಾರೋ ಹಾಗೆ ನನ್ನ ಬ್ರಹ್ಮರಂಧ್ರನೂ ಕೂಡ ಎಷ್ಟೋ ಮಾಸ್ಟರ್ಗಳು ಬಂದು ನನಗೆ ಎಲ್ಲ ಜ್ಞಾನವನ್ನು ಕೂಡ ತಿಳಿಸ್ಕೊಡ್ತಾ ಇರ್ತಾರೆ. ನನಗೆ ಬೇಕಾಗಿರೋದನ್ನು ಹೇಗೆ ಮತ್ತೆ ಮುಂದೆ ಹೇಗೆ ಹೋಗಬೇಕು ಅಂತೇಳಿ. ನೋಡಿ ಎಷ್ಟೊಂದು ಸೂಕ್ಷ್ಮತೆ ಇದೆ. ಇದು ಎಲ್ಲ ಈ 2 ಚರ್ಮ ಚಕ್ಷುವಿನಿಂದ ಯಾವುದು ಕೂಡ ನಮಗೆ ಕಾಣಿಸೋದಿಲ್ಲ. ಆದರೆ ಎಲ್ಲವೂ ಕೂಡ ನಡೀತಾ ಇದೆ, ಅದೇ ಸತ್ಯ. ಯಾವುದು ನಡೀತಾ ಇದೆ ಅದೇ ಸತ್ಯ. ಈ ಸತ್ಯ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಯಾರು ಧ್ಯಾನ ಮಾಡ್ತಾರೆ ಕಣ್ಣು ಮುಚ್ಚಿ ಉಸಿರನ್ನು ಯಾರು ಗಮನಿಸ್ತಾ ಇರ್ತಾರೆ ಅವ್ರಿಗೆ ಮಾತ್ರ ಈ ಸತ್ಯವನ್ನು ಗೊತ್ತಾಗತ್ತೆ.
ಕೇವಲ 1 ನಿಮಿಷ ನಾವು ಧ್ಯಾನದಿಂದ ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. 30 ಸೆಕೆಂಡ್ಸ್, 10 ಸೆಕೆಂಡ್ಸ್, 5 ಸೆಕೆಂಡ್ಸ್. ಓಕೆ, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಮಾತಾ ಸ್ವರ್ಣಮಾಲಾ ಪತ್ರಿಜಿ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಎಲ್ಲ ಮಾಸ್ಟರ್ಸ್ಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಇಲ್ಲಿ ಬಂದಂಥ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ತುಂಬಾ ಚೆನ್ನಾಗಿತ್ತು ಮ್ಯಾಮ್, ಆಸ್ ಯೂಶುವಲ್ ತುಂಬಾನೇ ಅದ್ಭುತವಾಗಿತ್ತು ಈ ದಿನದ ಧ್ಯಾನ. ಚಕ್ರ ಸ್ಥಿತಿಗಳ ಮತ್ತೆ ಸಹಸ್ರಾರ ಸ್ಥಿತಿಗೆ ಹೇಗೆ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಎಲ್ಲ ಮಾಸ್ಟರ್ಸ್ಗೂ ತುಂಬಾ ಥ್ಯಾಂಕ್ಸ್. ನಾಳೆ ಬೆಳಗ್ಗೆ ಹಾಗೇನೆ 5 ಗಂಟೆಗೆ ಜಾಯ್ನ್ ಆಗೋಣ ಮಾಸ್ಟರ್ಸ್. ಈ ಒಂದು ಧ್ಯಾನದ ಲಿಂಕ್ ಅನ್ನ ಶೇರ್ ಮಾಡಿ ಧ್ಯಾನವನ್ನ ಮಾಡಿ ಮತ್ತೆ ಮಾಡಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.